ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಜ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಗಿನಿ ಮಮೇಘ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮಿಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪದವಾಕ್ಯ ಪ್ರಮಾಣಾಬ್ಧಿ ವಿಕ್ರೀಡನ ವಿಶಾರದಾನ್ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾಗುರೂನ್ ಮಮ ಅರ್ಚಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವದಿರಾಜ ಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಪ್ರಣಮತ್ಕಾಮಧೇನುಂ ಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ ಆಸೇತೋ ರಾತುಷಾರಾದ್ರೇಃ ಯೋದಿಶೋ ಜಿತವಾನ್ ಮುಹುಃ ಸತ್ಯಧ್ಯಾನ ಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌನ್ಯಾಯಸುಧಾರತಾನ್ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನನ್ಮಾಕಥಾಗ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ವೈಕುಂಠರಾಮೋ ಯಂ ವವ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ ವೈಷ್ಣವೋತ್ತಮಕುಲೈಃ ಪರಿಭಾವ್ಯಂ ವಂಚಿತಾರ್ಥಫಲದಂ ರಮಣೀಯಂ ಪಾಪಜಾಲಪರಿಹಾರಸಮರ್ಥಂ ಮುದ್ಗಲಾಂಘ್ರಿಸರಸೇರುಹಮೀಡೆ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಬ್ರಹ್ಮಪುರಾಣದ ಚಿಂತನೆಯನ್ನು ಮಾಡ್ತಾ ಅನೇಕ ಕ್ಷೇತ್ರಗಳು ತೀರ್ಥಗಳ ಮಹಿಮೆಗಳನ್ನು ಬ್ರಹ್ಮಪುರಾಣ ತಿಳಿಸ್ತಾ ಇದೆ ಅಂತ ನಿನ್ನೆ ಒಂದು ಕ್ಷೇತ್ರದ ಮಹಿಮೆಯನ್ನು ನೋಡುವ ಪ್ರಯತ್ನ ಮಾಡ್ತಾ ಇದ್ದೆವು. ಅದರಲ್ಲಿ ಜಗನ್ನಾಥ ಕ್ಷೇತ್ರ, ಅದನ್ನು ಪುರುಷೋತ್ತಮ ಕ್ಷೇತ್ರ ಎಂದು ಕರೆಯುತ್ತಾರೆ. ಇಂದ್ರದ್ಯುಮ್ನ ಎಂಬ ಮಹಾರಾಜ ಆ ಕ್ಷೇತ್ರವನ್ನು ನಿರ್ಮಾಣ ಮಾಡಿದ ಅಂತ ಬ್ರಹ್ಮಪುರಾಣ ಬಹಳ ವಿಸ್ತಾರವಾಗಿ ತಿಳಿಸ್ತಾ ಇದೆ. 15-20 ಅಧ್ಯಾಯಗಳವರೆಗೆ ಒಂದೇ ಒಂದು ಕ್ಷೇತ್ರ ಮಹಿಮೆಯನ್ನು ತಿಳಿಸ್ತಾ ಹೋಗುತ್ತೆ. ಪ್ರಾಯಶಃ ಇಷ್ಟು ದೀರ್ಘವಾಗಿ ಕ್ಷೇತ್ರ ಮಹಿಮೆಯನ್ನು ಇನ್ಯಾವ ಪುರಾಣವೂ ಹೇಳಿಲ್ಲ. ಜಗನ್ನಾಥ ಅಲ್ಲಿ 3 ರೂಪದಿಂದ ಭಗವಂತನ ಜೊತೆಗೆ 2 ರುಕ್ಮಿಣಿ ಸುಭದ್ರಾದೇವಿಯರ ಬಲರಾಮನ ಮೂರ್ತಿಗಳನ್ನು ಪೂಜೆ ಮಾಡುವಂತಹ ಸಂಪ್ರದಾಯ ಇಲ್ಲಿದೆ. ಆ ಇಂದ್ರದ್ಯುಮ್ನ ಮಹಾರಾಜ ಅದನ್ನು ಮಾಡಿದ ಅಂತ ತಿಳಿಸಿಕೊಡ್ತಾ ಇದ್ರು. ಯಾಕೆ ಬಂತು ಅದು ಅಂತನ್ನೋದಕ್ಕೆ
ಬ್ರಹ್ಮಪುರಾಣ ಕಾರಣವನ್ನು ಹೇಳ್ತಾ ಇದೆ. ಇಂದ್ರದ್ಯುಮ್ನನಿಗೆ ಭಗವದ್ ಆರಾಧನೆಯನ್ನು ಮಾಡಬೇಕು ಅಂತ ಅಪೇಕ್ಷೆ ಬಂದು ಆ ಭಗವದ್ ಆರಾಧನೆಯನ್ನು ಹೇಗೆ ಮಾಡಬೇಕು, ನನ್ನಷ್ಟಕ್ಕೆ ನಾನು ಮನೆಯಲ್ಲಿ ಭಗವಂತನ ಆರಾಧನೆಯನ್ನು ಮಾಡುವುದು ಒಂದು ಕ್ರಮ, ನಾನು ಮಾಡಿದ ಆರಾಧನೆ ಎಲ್ಲರಿಗೂ ಮುಟ್ಟಬೇಕು, ಎಲ್ಲರೂ ನನ್ನಂತೆ ಭಗವಂತನ ಆರಾಧನೆಯನ್ನು ಮಾಡಬೇಕು, ನಾನೊಂದು ಕ್ಷೇತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿ ತುಂಬ ಸುಂದರವಾಗಿ ಯಜ್ಞವನ್ನು ಮಾಡ್ತಾನೆ. ಕ್ಷೇತ್ರ ನಿರ್ಮಾಣ ಆಗುವಕ್ಕಿಂತ ಮೊದಲು ಅಲ್ಲಿ ಪುಣ್ಯದ ಸಂಪಾದನೆಯಾಗಬೇಕು ಅಂತ ವ್ಯವಸ್ಥೆ ಮಾಡಿಕೊಳ್ಳುತ್ತಾನೆ. ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾನೆ. ದೀರ್ಘವಾದ ಅಶ್ವಮೇಧ ಯಾಗ. ಆ ಅಶ್ವಮೇಧ ಯಾಗದ ದಾನದ ಬಗ್ಗೆ ಹೇಳಿದೆ ನಿನ್ನೆ ದಿವಸ. ಸುವರ್ಣ ದಾನಗಳನ್ನು ಮಾಡಿದ್ದಾನೆ, ರಜತ ದಾನವನ್ನು ಮಾಡಿದ್ದಾನೆ, ಗೋದಾನ ಭೂದಾನಗಳನ್ನು ಮಾಡಿದ್ದಾನೆ. ಆ ಎಲ್ಲ ದಾನಗಳನ್ನು ಮಾಡಿದ ಮೇಲೆ ಅಲ್ಲಿ ಒಂದು ಕ್ಷೇತ್ರ ಅಂತ ನಿರ್ಮಾಣ ಆಯಿತು. ಸರಿ, ಹಾಗಿದ್ರೆ ವಸ್ತುಸ್ಥಿತಿ ಏನು ಅಂದರೆ ಅದು ಮೊದಲೇ ಒಂದು ಕ್ಷೇತ್ರ ಇತ್ತು ಅಂತ ಬ್ರಹ್ಮಪುರಾಣ ತಿಳಿಸ್ತಾ ಇದೆ. ಅದು ಮೊದಲೇ ಒಂದು ಕ್ಷೇತ್ರ, ಆಮೇಲೆ ಇವನು ಮಾಡಿದ್ದು ಅಂತಲ್ಲ, ಅಲ್ಲಿಗೆ ಮೊದಲು ಭಗವಂತನ ವಿಗ್ರಹ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವನು ಮೂರ್ತಿಗಳನ್ನು ನಿರ್ಮಾಣ ಮಾಡಬೇಕು, ಭಗವಂತನನ್ನು ಕೇಳಿಕೊಳ್ಳೋಣ ಅಂತ ಹೇಳಿ ಅನನ್ಯವಾಗಿ ದೇವರ ಆರಾಧನೆಯನ್ನು ಮಾಡಿ ಭಗವಂತನನ್ನು ಪ್ರಾರ್ಥನೆ ಮಾಡಿದ. ಭಗವಂತ ಸ್ವಪ್ನದಲ್ಲಿ ಅವನಿಗೆ ಕಾಣಿಸಿಕೊಂಡು ಹೇಳ್ತಾನೆ, ನನ್ನನ್ನು ನೀನು ಸ್ಥಾಪನೆ ಮಾಡಬೇಕು ಅಂತಾದರೆ ಈ ಕ್ಷೇತ್ರದ ಆ ಕಡೆಗೆ ಸಮುದ್ರ ಇದೆ. ಪುರಿ ಜಗನ್ನಾಥನಿಗೆ ಯಾರು ಹೋಗಿರ್ತಾರೆ ಅವ್ರು ನೋಡಿರ್ತಾರೆ, ಸಮುದ್ರ ತುಂಬ ಹತ್ತಿರ ಇದೆ. ಆ ಸಮುದ್ರದಲ್ಲಿ ಒಂದು ಮರ ಕಾಣಿಸುತ್ತೆ ನಿನಗೆ, ಅಲ್ಲಿ ಯಾವ ಮರ ಇಲ್ಲ, ಸಮುದ್ರದ ಒಳಗಡೆಗೆ ಒಂದು ಮರ ಕಾಣಿಸುತ್ತೆ ಅಂತ ಹೇಳ್ತಾರೆ. ಅವತ್ತು ಇಂದ್ರದ್ಯುಮ್ನನಿಗೆ ಸಿಕ್ಕ ಮರ ಅದು. ಆ ಮರವನ್ನು ನೀನು ಕೊಡಲಿಯಿಂದ ಚೆನ್ನಾಗಿ ಕತ್ತರಿಸು, ಅದರಿಂದ 3 ಪ್ರತಿಮೆಗಳನ್ನು ಮಾಡಿಸಿ, ನನ್ನದು ಬಲರಾಮದ್ದು ಸುಭದ್ರೆಯದನ್ನು ಮಾಡಿಸಿ ನೀನು ಆರಾಧನೆಯನ್ನು ಮಾಡು ಅಂತ ಹೀಗೆ ಭಗವಂತ ಆಜ್ಞೆಯನ್ನು ಕೊಡ್ತಾನೆ ಸ್ವಪ್ನದಲ್ಲಿ. ಸರಿ ಅಂತ ಇಂದ್ರದ್ಯುಮ್ನ ಮಾರನೇ ದಿವಸ ಬೆಳಿಗ್ಗೆ ಅಲ್ಲಿ ಹೋಗ್ತಾನೆ. ಬ್ರಾಹ್ಮಣರನ್ನೆಲ್ಲರನ್ನ ಕರೆದುಕೊಂಡು ಹೋಗಿ ಆ ಗಿಡವನ್ನು ಕಡಿಬೇಕು ಅಂತ ಸಂಕಲ್ಪ ಮಾಡ್ತಾನೆ. ಅಷ್ಟರಲ್ಲಿ ಇಬ್ಬರು ಬ್ರಾಹ್ಮಣರು ಬರ್ತಾ ಇದ್ದಾರೆ. ಇಬ್ಬರು ಬ್ರಾಹ್ಮಣರು ಬಂದಾಗ ಒಬ್ಬ ಕೇಳ್ತಾನೆ, ಏನಪ್ಪ ಯಾತಕ್ಕಾಗಿ ಈ ಮರವನ್ನು ಕಡಿತಾ ಇದ್ದೀಯಾ ಅಂತ ಕೇಳ್ತಾನೆ. ಇಲ್ಲ, ನಾನೊಂದು ಮೂರ್ತಿಯನ್ನು ಮಾಡಬೇಕಾಗಿದೆ, ಅದಕ್ಕಾಗಿ ಇದನ್ನು ಕಡಿತೇನೆ ಅಂತ ಹೇಳಿದಾಗ, ಹಾಗಾದರೆ ಈ ನನ್ನ ಜೊತೆಗೆ ಇದ್ದಾನಲ್ಲ ಬ್ರಾಹ್ಮಣ, ಅವನು ನಿನಗಿಂತಲೂ ಚೆನ್ನಾಗಿ ಕಡಿತಾನೆ, ಅವನಿಗೆ ಕೊಟ್ಟುಬಿಡು ಆ ಕೆಲಸವನ್ನು ಅಂತ ಹೇಳ್ತಾನೆ. ಆಯಿತು ಅಂತ ಹೇಳಿ ಇಂದ್ರದ್ಯುಮ್ನ ಮಹಾರಾಜ ತನ್ನ ಕೊಡಲಿಯನ್ನು ಆ ಬ್ರಾಹ್ಮಣನಿಗೆ ಕೊಡ್ತಾ ಇದ್ದಾನೆ. ಬ್ರಾಹ್ಮಣ ಕೊಡಲಿಯನ್ನು ತೆಗೆದುಕೊಂಡು ಮರವನ್ನು ಕಡಿತಾ ಇದ್ದ ರೀತಿಯನ್ನು ನೋಡಿ ಇಂದ್ರದ್ಯುಮ್ನ ಕೇಳ್ತಾನೆ, ನೀನು ಯಾರಿದ್ದೀಯ ನಿಜವಾಗಿ ಹೇಳು ಅಂತ ಕೇಳ್ತಾನೆ. ಯಾಕೆ ಅಂದರೆ ಯಾವ ಸಾಮಾನ್ಯ ಬ್ರಾಹ್ಮಣನಿಗೂ ಹೀಗೆ ಕತ್ತರಿಸಲಿಕ್ಕೆ ಬರೋದಿಲ್ಲ. ಅವನಿಗೆ ಬರೋದು ಒಂದೇ, ಊಟ ಮಾಡಲಿಕ್ಕೆ ಒಂದೇ ಬರೋದು, ಅವನಿಗೆ ಇನ್ನೇನು ಬರೋದಿಲ್ಲ. ಬ್ರಾಹ್ಮಣ ಅದು ಒಂದು ಗಾದೆ ಮಾತೇ ಇದೆ ಪಾಪ, ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಅದು ಯಾಕೆ ಬಂತೋ ಏನೋ, ಇವರು ಊಟ ಚೆನ್ನಾಗಿ ಮಾಡ್ತಿದ್ರೋ ಏನೋ ಎಂತೋ ಗೊತ್ತಿಲ್ಲ. ಆದರೆ ಇವತ್ತು ಬ್ರಾಹ್ಮಣರು ಅದಕ್ಕೂ ಅಳುತ್ತಾರೆ, ಊಟವನ್ನು ಸರಿ ಮಾಡೋದಿಲ್ಲ, ನೀವೇನು ಹಾಕಲಿಕ್ಕೆ ಹೋದ್ಕೊಳ್ಳಿ ಸಾಕು ಅಂತ ಮೊದಲೇ ಪ್ರಾರಂಭದಿಂದ ಕೊನೆಯವರೆಗೆ ಸಾಕು ಅಂತ ಹೇಳೋದೇ ಇದೆ, ಬೇಕು ಎನ್ನುವ ಮಂತ್ರವೇ ಇಲ್ಲ ನಮಗೀಗ. ಹಾಗಾಗಿ ಆ ಬ್ರಾಹ್ಮಣೋ ಭೋಜನ ಪ್ರಿಯ ಇರಬೇಕು. ನೀನು ಇಷ್ಟು ಚೆಂದಾಗಿ ಅದನ್ನು ಕಡಿತಾ ಇದ್ದೀಯಾ ಅಂದರೆ ಯಾರಿದ್ದೀಯಾ? ನಿಮ್ಮಿಬ್ಬರ ತೇಜಸ್ಸನ್ನು ನೋಡಿದರೆ ನೀವು ಸಾಮಾನ್ಯದವರಂತ ಅನಿಸ್ತಾ ಇಲ್ಲ, ಹೇಳ್ರಿ ಅಂತ ಪ್ರಾರ್ಥನೆಯನ್ನು ಮಾಡಿದರೆ ಆಗ ಆ ಒಬ್ಬ ಬ್ರಾಹ್ಮಣ ತನ್ನ ನಿಜರೂಪವನ್ನು ತೋರಿಸ್ತಾನೆ. ನಾನು ಭಗವಂತ ಅಂತ ತನ್ನ ರೂಪವನ್ನು ತೋರಿಸಿಕೊಳ್ತಾನೆ. ಈತ ನನ್ನ ಜೊತೆಗೆ ಬಂದವನು ವಿಶ್ವಕರ್ಮ. ಈ ವಿಶ್ವಕರ್ಮನೇ ನಿನಗೆ ಇದರ ಮೂರ್ತಿಯನ್ನು ಮಾಡಿಕೊಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾನೆ ಅಂತ ಹೇಳಿ ಆ ವಿಶ್ವಕರ್ಮನ ಕಡೆಯಿಂದ 3 ಮೂರ್ತಿಗಳನ್ನು ಮಾಡಿಸ್ತಾನಂತೆ. ಇವತ್ತೇನಿದೆಯೋ ಆ ಮೂರ್ತಿಗಳು ಅಂತ ತಿಳಿಯಬೇಕು. ಯಾಕೆಂದರೆ ಯಾವತ್ತು ಮಾಡಿದ್ದೋ ಏನೋ ಗೊತ್ತಿಲ್ಲ ನಮಗೆ. ಕೆಲವು ಕಥೆ ಹೀಗೂ ಇದೆ, ಪ್ರತಿ 12 ವರ್ಷಕ್ಕೆ ಒಂದು ಬಾರಿ
ಆ ಮೂರ್ತಿಗಳ ವಿಸರ್ಜನೆಯನ್ನು ಮಾಡಿ ಹೊಸ ಮೂರ್ತಿಗಳನ್ನು ಮಾಡ್ತಾರೆ ಅಂತ ಕೆಲವು ಕಡೆಗಳಲ್ಲಿ ಕಥೆ ಇದೆ. ಸತ್ಯ ಎಷ್ಟೋ ಗೊತ್ತಿಲ್ಲ ನನಗೂ. ಅಂತೂ ಒಟ್ಟಿನಲ್ಲಿ ಕೆಲವು ಮೂರ್ತಿಗಳನ್ನು ಹೀಗೆ ಮಾಡಬೇಕು ಅಂತ ತಿಳಿಸಿಕೊಟ್ಟ. ಆಯಿತು ಅಂತ ಹೇಳಿ ಆ ಮೂರ್ತಿಯನ್ನು ಮಾಡಿದ ಮೇಲೆ ಅದನ್ನು ಯಥೋಚಿತವಾಗಿ ಪ್ರತಿಷ್ಠಾಪನೆಯನ್ನು ಮಾಡಿ ಅಲ್ಲಿ ಪುರುಷೋತ್ತಮ ಕ್ಷೇತ್ರ, ಜಗನ್ನಾಥ ಕ್ಷೇತ್ರ ಅಂತ ವ್ಯವಸ್ಥೆಯನ್ನು ಮಾಡಿದ. ಇದಾದ ಮೇಲೆ ಈ ಕ್ಷೇತ್ರದ ಮಹಿಮೆಯನ್ನು ಹೇಳ್ತಾ ಇರುವಾಗ ಲಕ್ಷ್ಮೀದೇವಿ ಭಗವಂತನಿಗೆ ಕೇಳಿದ್ಲು ಅಂತ ಒಂದು ಮಾತು ಬರುತ್ತೆ. ಅಲ್ಲ, ಆ ಕ್ಷೇತ್ರದಲ್ಲಿ ನೀವು ಹೋಗಿ ಅಷ್ಟು ಪ್ರೀತಿಯಿಂದ ಅವನಿಗೆ ಮಾಡು ಅಂತ ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿಕೊಡ್ಲಿಕ್ಕೆ ಏನು ಕಾರಣ ಅಂತ ಕೇಳುತ್ತಾನೆ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಅವನು ಬರೋಕ್ಕಿಂತ ಮೊದಲೇ ನಾನು ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೆ. ಏನಂತ ವ್ಯವಸ್ಥೆ ಮಾಡಿದ್ದೆ? ಅದು ಪುರುಷೋತ್ತಮ ಕ್ಷೇತ್ರ ಆಗಬೇಕು, ನನ್ನ ಕ್ಷೇತ್ರ ಆಗಬೇಕು ಅಂತ ನಾನು ಮೊದಲೇ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೆ. ಈಗ ಅವನು ಬಂದು ಮಾಡಿದ್ದು ಅದು ಪುರುಷೋತ್ತಮ ಕ್ಷೇತ್ರ ಆಯಿತು ಅಂತ ಹೇಳ್ತಾನೆ. ಅಲ್ಲಿ ಇವನೇನು ವ್ಯವಸ್ಥೆ ಮಾಡಿದ್ದ? ದೇವರು ತಾನು ಒಂದು ನೀಲ ಮಾಣಿಕ್ಯ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದಂತೆ ಆ ಕ್ಷೇತ್ರದಲ್ಲಿ. ನೋಡ್ರಿ, ಇದು ಪುರುಷೋತ್ತಮನ ಈ ಕಟ್ಟಿಗೆ ಮೂರ್ತಿಗಳು ಬರುವಕ್ಕಿಂತ ಮೊದಲಾದ ಕಥೆ ಅದು. ಒಂದು ನೀಲಮಣಿಯ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದಂತೆ. ಲಕ್ಷ್ಮೀದೇವಿಯ ಮುಂದೆ ಈ ಕಥೆಯನ್ನೆಲ್ಲ ಹೇಳ್ತಾ ಇದ್ದಾನೆ. ಸ್ಥಾಪನೆ ಮಾಡಿದ ಮೇಲೆ ಜನ ಎಲ್ಲ ದರ್ಶನ ಮಾಡಿಕೊಳ್ಬೇಕು, ಉದ್ಧಾರ ಆಗಬೇಕು, ಹೋಗಬೇಕು. ಯಮದೇವರು ಪಾಪ ಯಾರೂ ತಮ್ಮ ಕಡೆಗೆ ಬರೋವರೇ ಇಲ್ಲದಂತಾಗ್ಬಿಟ್ರಂತೆ. ಅದಕ್ಕಾಗಿ ಯಮದೇವರು ಹೋಗಿ ದೇವರ ಹತ್ರ ಕೇಳಿಕೊಂಡ್ರಂತೆ, ಸ್ವಾಮಿ, ಎಲ್ಲರೂ ನಿನ್ನ ವಿಗ್ರಹದ ದರ್ಶನ ಮಾಡ್ತಾರೆ, ಉದ್ಧಾರ ಆಗಿಬಿಡ್ತಾರೆ, ಯಾರೂ ನನ್ನ ಕಡೆಗೆ ಬರೋವನೇ ಇಲ್ಲ. ನೀನು ಹೀಗೇ ನಿನ್ನ ಪ್ರತಿಮೆಯನ್ನು ಇಟ್ಟಿ ಅಂದರೆ ಕೊನೆಗೆ ನನ್ನ ಕೆಲಸ ಇಲ್ಲದೆ ಹೋಗಬೇಕಾಗತ್ತೆ, ನಿನ್ನ ಪ್ರತಿಮೆಯನ್ನು ಮರೆಮಾಡು ಅಂತ ಕೇಳ್ತಾರೆ. ಆಗ ದೇವರು ಯಮದೇವರಿಗೆ ಅನುಕೂಲವಾಗಲಿ ಎನ್ನುವುದಕ್ಕೆ ಆ ಸಮುದ್ರದ ದಂಡೆಯಲ್ಲಿ ಇರುವ ಮರಳಿನಲ್ಲಿ ತನ್ನ ಪ್ರತಿಮೆಯನ್ನು ಮುಚ್ಚಿ ಇಟ್ಟುಬಿಡ್ತಾನಂತೆ. ಆವಾಗ ಮಾಡಿದ ಕೆಲಸ ಅದು ಕ್ಷೇತ್ರ, ಅದು ಭಗವಂತನೇ ಸ್ಥಾಪನೆ ಮಾಡಿದ್ದು. ಅದಾದ ಮೇಲೆ ಇಂದ್ರದ್ಯುಮ್ನನಿಗೆ ಪ್ರೇರಣೆ ಮಾಡಿ ಪುರಿ ಜಗನ್ನಾಥ ಕ್ಷೇತ್ರ ಆಗಬೇಕು, ಪುರುಷೋತ್ತಮ ಕ್ಷೇತ್ರ ಆಗಬೇಕು ಅಂತ ಅವನಿಂದ ಮಾಡಿಸಿದೆ ಅಂತ ಲಕ್ಷ್ಮೀದೇವಿ ಮುಂದೆ ತನ್ನ ಕಥೆಯನ್ನು ಹೇಳ್ತಾನೆ. ಅಷ್ಟೇ ಅಲ್ಲದೆ ಆ ಪ್ರತಿಮೆಗಳನ್ನು ಮುಂದೆ ಅನೇಕ ಜನ ಪೂಜೆ ಮಾಡಿದ್ದಾರೆ ಅಂತ ಬ್ರಹ್ಮಪುರಾಣ ನಮಗೆ ತಿಳಿಸಿಕೊಡ್ತಾ ಇತ್ತು. ಅನೇಕ ಜನ ಅದರ ಪೂಜೆಯನ್ನು ಮಾಡಿದರು ಅಂತ. ಸರಿ, ಇದಾದ ಮೇಲೆ ಈ ಪುರುಷೋತ್ತಮ ಕ್ಷೇತ್ರಕ್ಕೆ ಯಾವಾಗ ಹೋಗಬೇಕು, ಏನು ಮಾಡಬೇಕು ಇತ್ಯಾದಿಗಳನ್ನೆಲ್ಲವನ್ನು ಬ್ರಹ್ಮಪುರಾಣ ನಮಗೆ ತಿಳಿಸ್ತಾ ಇದೆ. ಚೆನ್ನಾಗಿದೆ. ಯಾವತ್ತು ಹೋಗಬೇಕು? ಪುರಿ ಜಗನ್ನಾಥ ಕ್ಷೇತ್ರಕ್ಕೆ ನಾವು ಹೋಗುವ ದಿನಾಂಕ, ಡೇಟ್ ಯಾವುದು? ಪೃಥಿವ್ಯಾಂ ಯಾನಿ ತೀರ್ಥಾನಿ ಸರಿತಶ್ಚ ಸರಾಂಶಿ ಚ ಪುಷ್ಕರಿಣ್ಯಸ್ತಡಾಗಾನಿ ವಾಪ್ಯಃ ಕೂಪಸ್ತಥಾ ಹೃದಾಃ ನಾನಾನದ್ಯ ಸಮುದ್ರಶ್ಚ ಸಪ್ತಾಹಂ ಪುರುಷೋತ್ತಮೇ ಜ್ಯೇಷ್ಠ ಶುಕ್ಲ ದಶಮ್ಯಾದಿ ಪ್ರತ್ಯಕ್ಷಂ ಯಾಂತಿ ಸರ್ವದಾ. ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ದಶಮಿ ದಿವಸ ಪುರಿ ಜಗನ್ನಾಥ ದರ್ಶನ ಮಾಡಿಕೊಳ್ಬೇಕಂತ ಬ್ರಹ್ಮಪುರಾಣ ಹೇಳ್ತಾ ಇದೆ. ಯಾಕೆ ಅಂದರೆ, ಈಗ ಹೇಗೆ ನಾವು ತಿರುಪತಿ ಕ್ಷೇತ್ರದ ಬಗ್ಗೆ ಹೇಳ್ತೀವಲ್ಲ, ಧನುರ್ಮಾಸಿ ಸಿತೆ ಪಕ್ಷೆ ದ್ವಾದಶ್ಯಾ ವರುಣೋದಯೇ, ದ್ವಾದಶಿ ದಿವಸ ಧನುರ್ಮಾಸ ಸಿದ್ಧಪಕ್ಷ ಶುಕ್ಲ ಪಕ್ಷದಲ್ಲಿ ಎಲ್ಲ ತೀರ್ಥಗಳು ಸ್ವಾಮಿ ಪುಷ್ಕರಣಿಯಲ್ಲಿ ಬಂದಿರ್ತದೆ. ಅವತ್ತು ಅದನ್ನು ದರ್ಶನ ಮಾಡಿಕೊಂಡ್ರೆ, ಸ್ನಾನ ಮಾಡಿದರೆ ಏನು ಪುಣ್ಯ ಇದೆ ಅಂತ ತಿರುಪತಿಯ ಕ್ಷೇತ್ರಕ್ಕೆ ಹೇಳಿದಂತೆ ಈ ಕ್ಷೇತ್ರಕ್ಕೂ ಹೇಳ್ತಾರೆ. ಒಡಿಸ್ಸಾದಲ್ಲಿರುವ ಪುರಿ ಜಗನ್ನಾಥ ಕ್ಷೇತ್ರಕ್ಕೆ ಜ್ಯೇಷ್ಠ ಶುಕ್ಲ ದಶಮಿ ಅವತ್ತೇನು ವಿಶೇಷ ಅಂತ ಕೇಳ್ತಾರೆ. ಹರತೆ ದಶಪಾಪಾನಿ ತಸ್ಮಾತ್ ದಶಹರ ಸ್ಮೃತ. ಆ ಜ್ಯೇಷ್ಠ ಶುಕ್ಲ ದಶಮಿಗೆ ದಶಹರ ಅಂತ ಇನ್ನೊಂದು ಹೆಸರಿದೆ ಅಂತ. ದಶಹರ ಯಾಕೆ ಅಂದರೆ ನಮ್ಮ 10 ತರಹದ ಪಾಪಗಳನ್ನು ಪರಿಹಾರ ಮಾಡ್ತದೆ ಅನ್ನೋದಕ್ಕಾಗಿ ಅದನ್ನು ದಶಹರ ಅಂತ ಕರೀತಾರಂತ. ಅವತ್ತಿನ ದಿವಸ ಏನೇನೋ ದಾನಗಳನ್ನು ಮಾಡ್ತಾರೆ. ನಮ್ಮಲ್ಲಿ ವಿಶೇಷವಾಗಿ ಮಾವಿನ ಹಣ್ಣಿನ ದಾನ, 10 ಹಣ್ಣನ್ನು ತಗೊಂಡು ಪಾಪ ಎಲ್ಲರೂ ಅದೇ ಆಚಾರ್ಯಗೆ ಕೊಟ್ಟಿದ್ದು. ಆಚಾರ್ಯ ಎಷ್ಟು ದಿನ ಬೇಕೋ ಎಷ್ಟು ಬಿಡಬೇಕೋ ಗೊತ್ತಿಲ್ಲ, ಅಂತೂ ಒಟ್ಟಿನಲ್ಲಿ ಹಣ್ಣುಗಳನ್ನು ಅವರಿಗೆ ದಾನ ಮಾಡ್ತಾರೆ. ದಶಹರ ಅಂತ ಕರೆಸ್ಕೊಳ್ತಾ ಇದೆ.
10 ರೀತಿಯಿಂದ ಪಾಪ ಮಾಡ್ತೇವಂತೆ. ಮನಸ್ಸಿನಿಂದ, ಮಾತಿನಿಂದ, ದೇಹದಿಂದ, ಇಂದ್ರಿಯಗಳಿಂದ, ಏನೇನೋ ಎಲ್ಲ ತರಹದ ಪಾಪಗಳನ್ನು ಪರಿಹಾರ ಮಾಡಲಿಕ್ಕೆ ಸಮರ್ಥವಾದದ್ದು ಆ ತಿಥಿ. ಅವತ್ತಿನ ದಿವಸ ನೋಡ್ರಿ, ಹೋಗಿ ಪುರುಷೋತ್ತಮ ಕ್ಷೇತ್ರವನ್ನು ದರ್ಶನ ಮಾಡಬೇಕಂತ. ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷ ಹೇಳ್ತಾರೆ. ಜ್ಯೇಷ್ಠ ನಕ್ಷತ್ರ ಅಕಸ್ಮಾತ್ತಾಗಿ ಹುಣ್ಣಿಮೆ ದಿವಸ ಬಂದಿದ್ರೆ, ಜ್ಯೇಷ್ಠ ನಕ್ಷತ್ರ ಅಕಸ್ಮಾತ್ ಹುಣ್ಣಿಮೆ ದಿವಸ ಬಂದಿದ್ರೆ, ಯಾವ ಹುಣ್ಣಿಮೆ ಬರ್ತದೆ ಹೇಳಿ ನೋಡಂತ ಲೆಕ್ಕ ಮಾಡಿ. ಜ್ಯೇಷ್ಠ ಮಾಸದ ಹುಣ್ಣಿಮೆನೇ ಬರಬೇಕು, ಬೇರೆ ಇನ್ಯಾವ ಹುಣ್ಣಿಮೆ ಬರೋದಿಲ್ಲ. ಜ್ಯೇಷ್ಠ ಮಾಸದ ಹುಣ್ಣಿಮೆ ದಿವಸ ಜ್ಯೇಷ್ಠ ನಕ್ಷತ್ರ ಬಂದಿದ್ದರೆ ಅವತ್ತೇನಾದರೂ ಪುರಿ ಜಗನ್ನಾಥ ಕ್ಷೇತ್ರಕ್ಕೆ ಹೋಗಿ ದರ್ಶನವನ್ನು ಮಾಡಿಕೊಂಡ್ರೆ ಕುಲ ಏಕವಿಂಶ ಮುದ್ಧೃತ್ಯ ವಿಷ್ಣು ಲೋಕಂ ಸಗಚ್ಚತಿ ಅಂತ ಹೇಳ್ತಾನೆ. 21 ಕುಲಗಳನ್ನು ಉದ್ಧಾರ ಮಾಡಿ ಅವನೂ ಕೂಡ ವಿಷ್ಣು ಲೋಕಕ್ಕೆ ಹೋಗ್ತಾನೆ. ಅಷ್ಟು ಅದ್ಭುತವಾದದ್ದು ಪುರಿ ಜಗನ್ನಾಥನ ಮಹಿಮೆ ಅಂತ ತಿಳಿಸಿಕೊಳ್ತಾ ಇದ್ದಾರೆ. ಇವತ್ತಿಗೂ ಅಲ್ಲಿಗೆ ಒಡಿಸ್ಸಾದ ಒಬ್ಬ ರಾಜ ಇದ್ದಾನೆ. ಆ ಜ್ಯೇಷ್ಠ ಮಾಸದ ಸಂದರ್ಭದಲ್ಲಿ ತೋರಿಸ್ತಿರ್ತಾರೆ, ಟಿ ವಿಯಲ್ಲೆಲ್ಲ ತೋರಿಸ್ತಿರ್ತಾರೆ. ಅವರು ಬಂದು ಅದೇನು ಬೆಳ್ಳಿಯ ಕಸಬರಿಗೆಯನ್ನು ತೆಗೆದುಕೊಂಡು ಸ್ವಚ್ಛ ಮಾಡ್ತಾನೆ, ದೇವರು ಬರ್ತಾರೆ ಅಂತ ತಿಳಿದುಕೊಂಡು ಹೇಳಿ. ಹಾಗೆಲ್ಲ ಅನೇಕ ಪ್ರಥೆಗಳು ಉಂಟು. ಈ ಪುರಾಣದಲ್ಲಿ ಇಷ್ಟು ಮಾತುಗಳನ್ನು ತಿಳಿಸ್ತಾ ಇದೆ. ಯಾವ ಸಂದರ್ಭದಲ್ಲಿ ನಾವಲ್ಲಿ ಹೋಗಬೇಕು, ಸ್ನಾನ ಮಾಡಬೇಕು, ಸಮುದ್ರ ಸ್ನಾನವನ್ನು ಮಾಡಬೇಕು. ಅಲ್ಲಿರುವ ಇಂದ್ರದ್ಯುಮ್ನ ಸರೋವರ ಅಂತ ಇದೆ, ಆ ಇಂದ್ರದ್ಯುಮ್ನ ಸರೋವರದಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಹೀಗೆ ಅನೇಕ ಮಹಿಮೆಗಳನ್ನು ತಿಳಿಸಿಕೊಡ್ತಾರೆ. ಇದಾದ ಮೇಲೆ ಅಲ್ಲಿಯೇ ಒಂದು ನರಸಿಂಹ ಕ್ಷೇತ್ರ ಇದೆಯಂತೆ. ನರಸಿಂಹದೇವರ ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರಂತೆ. ಅಲ್ಲಿ ಒಂದು ನರಸಿಂಹ ತೀರ್ಥ ಅಂತದೆ ಅಂತೆ. ಇವತ್ತೆಲ್ಲಿದೆಯೋ ಗೊತ್ತಿಲ್ಲ. ಬ್ರಹ್ಮಪುರಾಣ ಬರೆದಾಗಂತೂ ಅಲ್ಲೇ ಇತ್ತು. ಇವತ್ತು ಸ್ವಲ್ಪ ಚೇಂಜ್ ಆಗಿರುತ್ತೆ, ಯಾಕಂದರೆ ರೋಡ್ ಬಂದಿತ್ತು ಅಂದರೆ ತೀರ್ಥ ಮುಚ್ಚಿ ಹೋಗಿರ್ತದೆ. ಆಮೇಲೆ ಯಾವುದಾದ್ರು ಶೇಟ್ಜಿ ಮನೆ ಬಂದಿತ್ತು ಅಂದರೆ ಗುಡಿ ಮಾರಿ ಹೋಗಿರ್ತದೆ. ಹೀಗೆಲ್ಲ ಆಗಿರ್ತದೆ, ಹೋಗಿನ ಸಂದೇಹ ಇಲ್ಲ. ಅಂತೂ ನರಸಿಂಹ ಕ್ಷೇತ್ರ, ನರಸಿಂಹ ದರ್ಶನವನ್ನು ಮಾಡಿಕೊಳ್ಬೇಕು ಅಂತ ಹೇಳ್ತಾ, ಇದಾದ ಮೇಲೆ ಸ್ನಾನ ಮಾಡುವಾಗ ನೋಡ್ರಿ, ನಾರಾಯಣ ಮಂತ್ರವನ್ನು ಚಿಂತನೆ ಮಾಡಬೇಕಂತೆ. ಓಂ ನಮೋ ನಾರಾಯಣಾಯ ಎನ್ನುವಂತಹ ಮಂತ್ರವನ್ನು ಸ್ನಾನ ಕಾಲದಲ್ಲಿ ಚಿಂತನೆ ಮಾಡಬೇಕು. ಎಲ್ಲಿ? ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ, ಮತ್ತೆ ಬೇರೆ ಕಡೆ ಸ್ನಾನ ಮಾಡುವಾಗಲೂ. ಅದಕ್ಕೆ ಹೇಳ್ತಾರೆ ಹೇಗೆ ಚಿಂತನೆ ಮಾಡಬೇಕು ಅಂತ ಒಂದು ಸ್ವಾರಸ್ಯವನ್ನು ತಿಳಿಸ್ತಾರೆ. ಓಂಕಾರ ನಕಾರಗಳನ್ನು ಅಂಗುಷ್ಟ ಹಸ್ತಗಳಲ್ಲಿ ಸ್ಮರಣೆ ಮಾಡಬೇಕಂತೆ. ಆಮೇಲೆ ಹೀಗೆ ವಾಮಪಾದದಲ್ಲಿ, ದಕ್ಷಿಣ ಪಾದ ಪಟ್ಟಿನಲ್ಲಿ ತಲೆಯಿಂದ ಕಾಲಿನವರೆಗೆ ಓಂಕಾರ ಸಹಿತವಾದ ನಾರಾಯಣ ಮಂತ್ರವನ್ನು ಅನುಸಂಧಾನವನ್ನು ಮಾಡಿಕೊಂಡು ಸ್ನಾನ ಮಾಡಬೇಕು ಅಂತ ಇದರ ತಾತ್ಪರ್ಯ ಬಹಳ ಹೇಳಿದ್ದಾರೆ. ಅಂತೂ ಒಟ್ಟಿನಲ್ಲಿ ನಾವದರ ಚಿಂತನೆಯನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇದಾದ ಮೇಲೆ ಇನ್ನೊಂದು ಕ್ಷೇತ್ರದ ಮಹಿಮೆಯನ್ನು ಹೇಳುತ್ತಾರೆ. ಇದು ಪುರಿ ಜಗನ್ನಾಥ ಕ್ಷೇತ್ರದಾಯಿತು. ತುಂಬ ದೊಡ್ಡದಾಗಿದೆ. ಅಲ್ಲಿರೋ ಎಲ್ಲ ತೀರ್ಥಗಳು, ಅಲ್ಲಿರೋದೆಲ್ಲ ಹೇಳಿದ್ದಾರೆ. ವನ ಹೇಗಿತ್ತು, ಸಂಕ್ಷೇಪದಲ್ಲಿ ಎಲ್ಲ ಕ್ಷೇತ್ರದ ಮಹಿಮೆಯನ್ನು ಹೇಳಿ ಮುಗಿಸಿದ್ದೇನೆ. ಇನ್ನೊಂದು ಕ್ಷೇತ್ರದ ಮಹಿಮೆ ಅನಂತ ವಾಸುದೇವ ಕ್ಷೇತ್ರ ಅಂತ ಒಂದು ಕರೀತಾರಂತೆ. ಎಲ್ಲಿದೆಯೋ ಗೊತ್ತಿಲ್ಲ ನನಗೆ. ಅನಂತ ವಾಸುದೇವ ಕ್ಷೇತ್ರ ಅಂತ ಇದಕ್ಕೆ ಹೆಸರು. ನೋಡಿರಿ, ಎಷ್ಟು ಅಪೂರ್ವವಾದ ಕ್ಷೇತ್ರಗಳೆಲ್ಲ ಕಳೆದು ಹೋಗಿವೆ ಅಂತ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಇವತ್ತು ಈ ಹೆಸರನ್ನೇ ಕೇಳಿಲ್ಲ ನಾವು. ಅನಂತ ವಾಸುದೇವ ಕ್ಷೇತ್ರವನ್ನೇ ಎಲ್ಲಿ ಕೇಳಿದ್ದೇವೆ? ಪುರಿ ಜಗನ್ನಾಥ ಹೆಸರನ್ನೇನೋ ಕೇಳಿದ್ದೇವೆ, ಸರಿ ಹೋಗಿ ಬಂದಿದ್ದೇವೆ, ಗೊತ್ತಿದೆ. ಅನಂತ ವಾಸುದೇವ ಕ್ಷೇತ್ರದ ಮಹಿಮೆಯನ್ನು ಎಲ್ಲಿ ಕೇಳ್ತೇವೆ? ಏನಿದೆ ಅದು? ಅದನ್ನು ಪ್ರಾರಂಭ ಮಾಡ್ತಾ, ಆದಿಕಲ್ಪೆ ಪುರಾವಿಪ್ರಾಹ ಅಹಂ ಅವ್ಯಕ್ತ ಜನ್ಮವಾನ್ ವಿಶ್ವಕರ್ಮಾಣ ಮಾಹೂಯ ವಚನಂ ಪ್ರೋಕ್ತವಾನಿದಂ ವರಿಷ್ಠಂ ದೇವಶಿಲ್ಪೀಂದ್ರಂ ವಿಶ್ವಕರ್ಮಾಗ್ರ ಅಗ್ರಣಿಂ ಪ್ರತಿಮಾಂ ವಾಸುದೇವಸ್ಯ ಕುರು ಶೈಲಿಮಯೀಂ ವಿಭೂ. ಬ್ರಹ್ಮದೇವರು ಆದಿಕಲ್ಪದಲ್ಲಿ ವಿಶ್ವಕರ್ಮನನ್ನು ಕರೆದು ಒಂದು ಕಲ್ಲಿನ ಪ್ರತಿಮೆಯನ್ನು ಮಾಡಿಸಿದ್ರಂತೆ. ಅದು ಎಂಥ ಕಲ್ಲಿನ ಪ್ರತಿಮೆ ಇರಬೇಕು ಅಂದರೆ ಪರಮ ಸುಂದರವಾಗಿ ಇರಬೇಕು. ನಾನು ಈ ಮೇರು ಪರ್ವತದಲ್ಲಿ ಅದನ್ನು ಸ್ಥಾಪನೆ ಮಾಡ್ತೇನೆ. ನಾನು ನಿತ್ಯ ಪೂಜೆ ಮಾಡ್ತಾ ಇರ್ತೇನೆ. ನಾನಷ್ಟೇ ಅಲ್ಲ, ಯಾರ್ಯಾರು ಇಲ್ಲಿ ಬರ್ತಾರೋ ಅವರೆಲ್ಲರಿಗೂ ಕೂಡ ಅದು ಪೂಜೆಗೆ ಸಿಗಬೇಕು, ಅವರಿಗೆಲ್ಲ ಒಳ್ಳೆಯದಾಗಬೇಕು. ಅಂತಹ ಒಂದು ಪ್ರತಿಮೆಯನ್ನು ಮಾಡು ಅಂತ ಹೇಳಿ ವಿಶ್ವಕರ್ಮನ ಕಡೆಯಿಂದ ಒಂದು ಪ್ರತಿಮೆಯನ್ನು ಮಾಡಿಸ್ತಾರಂತೆ. ವಿಶ್ವಕರ್ಮ
ತುಂಬ ಸುಂದರವಾದ ಅನಂತ ವಾಸುದೇವನ ಪ್ರತಿಮೆಯನ್ನು ಮಾಡ್ತಾರಂತೆ. ಈ ಕಥೆ ತುಂಬ ಇಂಟ್ರೆಸ್ಟಿಂಗ್ ಇದೆ. ಅದು ಕೇಳಿದ ಮೇಲೆ ಅರ್ಥ ಆಗುತ್ತೆ ಏನೇನು ಇಷ್ಟು ವಿಚಿತ್ರಗಳೆಲ್ಲ ಯಾಕೆ ಬಂತು ಈ ಕಥೆಯಲ್ಲಿ ಅಂತ. ಪ್ರತಿಮೆಯನ್ನು ಮಾಡಿದರು. ಪ್ರತಿಮೆ ಪೂಜೆ ಪ್ರಾರಂಭ ಆಯಿತು. ಬ್ರಹ್ಮದೇವರು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಸಮಾಚಾರ ಹೋಯಿತಂತೆ ಇಂದ್ರದೇವರಿಗೆ, ಇಲ್ಲ ಬ್ರಹ್ಮದೇವರ ಮನೆಯಲ್ಲಿ ಒಂದು ಅಪೂರ್ವವಾದ ಪ್ರತಿಮೆ ಬಂದಿದೆ, ಅದನ್ನು ಪೂಜೆ ಮಾಡ್ತಾ ಇದ್ದರೆ ಮಾಡ್ತಾನೇ ಇರಬೇಕು ಅನಿಸುತ್ತೆ, ನೋಡಿ ಬರಬೇಕು ಒಂದು ಬಾರಿ ಅಂತ ಹೇಳಿದ್ರಂತೆ. ಆಯಿತು ಅಂತ ಹೇಳಿ ಇಂದ್ರದೇವರು ಬಂದರಂತೆ. ಇಂದ್ರದೇವರು ಬಂದಾಗ ಆ ಪ್ರತಿಮೆಯನ್ನು ನೋಡಿ ಮೋಹಿತರಾಗಿಬಿಟ್ಟು, ಎಷ್ಟು ಸುಂದರವಾಗಿದೆ ಈ ಪ್ರತಿಮೆ. ಬ್ರಹ್ಮದೇವರಿಗೆ ಗಂಟೆ ಬಿದ್ದರಂತೆ, ಸ್ವಾಮಿ ಹೇಗಾದರೂ ಮಾಡಿ ಈ ಪ್ರತಿಮೆಯನ್ನು ನನಗೆ ಕೊಟ್ಟೇ ಬಿಡ್ರಿ, ನಾನು ಈ ಪ್ರತಿಮೆಯನ್ನು ಪೂಜೆ ಮಾಡಲೇಬೇಕು ಅಂತ ಹೇಳಿ ತುಂಬ ಗೋಳಾಡಿದ್ದಂತೆ. ಸರಿ ಪಾಪ ಬ್ರಹ್ಮದೇವರು ಇಷ್ಟು ಇಂದ್ರದೇವರು ಕೇಳ್ತಾ ಇದ್ದಾರಲ್ಲ, ಯಾಕೆ ಇಲ್ಲ ಅನ್ನಬೇಕು ಅಂತ ಹೇಳಿ ಪ್ರತಿಮೆಯನ್ನು ಕೊಟ್ರಂತೆ. ಆ ಇಂದ್ರದೇವ ಪ್ರತಿಮೆಯನ್ನು ತೆಗೆದುಕೊಂಡು ಅಮರಾವತಿ ಪಟ್ಟಣಕ್ಕೆ ಬಂದ. ಅಮರಾವತಿ ಅಂತಂದರೆ ಈಗೊಂದು ಅಮರಾವತಿ ಶುರುವಾಗಿದೆ ಮತ್ತು ಹೊಸದಾಗಿ, ಕನ್ಫ್ಯೂಸ್ ಮಾಡ್ಕೋಬಾರ್ದು ಯಾರೋ. ಯಾಕಂದರೆ ಇಲ್ಲಿ ಈಗ ಆಂಧ್ರ ಪ್ರದೇಶದ ರಾಜಧಾನಿ ಈಗ ಅಮರಾವತಿ ಆಗೋದು. ಅದಕ್ಕಾಗಿ ಅಮರಾವತಿ ಅವನ ಊರು, ದೇವೇಂದ್ರರ ಊರು. ಅಲ್ಲಿಗೆ ಬಂದು ಪ್ರತಿಷ್ಠಾಪನೆಯನ್ನು ಮಾಡಿದರು. ಪೂಜೆ ಪ್ರಾರಂಭ ಆಯಿತು. ಎಷ್ಟೋ ದಿವಸ ಆಗಿತ್ತು. ಮಧ್ಯದಲ್ಲಿ ರಾವಣ ಬಂದಂತೆ ಯುದ್ಧಕ್ಕೆ ಇಂದ್ರನ ಮೇಲೆ. ನೋಡ್ರಿ, ಇದು ಅನಂತ ವಾಸುದೇವನ ಮಹಿಮೆಯಲ್ಲಿ ರಾವಣನ ಕಥೆ. ಈಗ ರಾವಣ ಇಂದ್ರಜಿತನನ್ನು ಕರೆದುಕೊಂಡು ಯುದ್ಧಕ್ಕೆ ಬಂದಿದ್ದಾನೆ. ಯುದ್ಧ ಆಗ್ತಾ ಇದೆ. ಯುದ್ಧದಲ್ಲಿ ಇಂದ್ರದೇವರಿಗೆ ಸೋಲಾಯಿತು. ಸೋತಾಗ ಇಂದ್ರದೇವರು ಸ್ವರ್ಗವನ್ನು ಬಿಟ್ಟು ಆಚೆ ಹೋದರು. ಈ ರಾವಣ ಸ್ವರ್ಗದಲ್ಲಿ ಏನೇನಿತ್ತೋ ಎಲ್ಲ ಕಟ್ಟಿಕೊಂಡಂತೆ. ನಮ್ಮಲ್ಲಿ ನಾವೆಲ್ಲ ಊರಿಗೆ ಹೋಗುವಾಗ ಪ್ಯಾಕ್ ಮಾಡ್ಕೋತೀವಲ್ಲ, ಹಾಗೆ ಸ್ವರ್ಗದಲ್ಲಿ ಏನೇನಿತ್ತೋ ಎಲ್ಲವನ್ನು ಕಟ್ಟಿಕೊಂಡಿರುವಾಗ ಈ ಪ್ರತಿಮೆ ಕಾಣಿಸಿದಂತೆ. ವಾಸ್ತವಿಕವಾಗಿ ರಾವಣ ಶಿವಭಕ್ತ, ಮಹಾಶಿವಭಕ್ತ, ವಿಷ್ಣು ಭಕ್ತನಲ್ಲ. ಆದರೆ ಆ ಪ್ರತಿಮೆಯನ್ನು ನೋಡಿದ ಕೂಡಲೇ ಅವನಿಗೆ ಇಷ್ಟು ಆಕರ್ಷಣೆ ಆಗಿಬಿಡುತ್ತಲ್ಲ, ನಾನೇನು ಪೂಜೆ ಮಾಡೋದು ಬೇಡ, ಏನು ಬೇಡ, ತಗೊಂಡಂತರೂ ಹೋಗಿರೋಣ, ತೆಗೆದುಕೊಂಡು ಹೋಗ್ಬಿಡೋಣಂತ, ಏನಾಗತ್ತೆ ಅಂತ ಹೇಳಿ ಆ ಅನಂತ ವಾಸುದೇವನನ್ನು, ಶೇಷಶಾಹಿಯಾಗಿ ಮಲಗಿದ ವಾಸುದೇವನನ್ನು ಎತ್ತಿಕೊಂಡು ಬಂದಂತ. ರಾವಣ ಎತ್ತಿಕೊಂಡು ಹೋದಂತೆ. ಸರಿ, ರಾವಣ ಎತ್ಕೊಂಡು ಹೋಗಿ ಎಲ್ಲಿ ಇಟ್ಕೋಬೇಕು ಅಂದರೆ ತನ್ನ ಮನೆಯಲ್ಲಿ ಇಟ್ಕೋಬೇಕು ಅನ್ನೋದ್ರೊಳಗಾಗಿ ವಿಭೀಷಣ ಆ ಪ್ರತಿಮೆಯನ್ನು ನೋಡಿದ್ದಂತೆ. ಅಣ್ಣ ಏನು ತಂದ ಅಂತ ಹೇಳಿ ನೋಡಿದ್ರಾಗ ವಿಭೀಷಣ ಸಿಕ್ತು. ವಿಭೀಷಣ ಅಂದ, ಅಣ್ಣ ನಾನು ಆ ಪ್ರತಿಮೆ ಕೊಟ್ಟುಬಿಡು ನನಗೆ, ನಾನು ಹೇಗಿದ್ರು ಪೂಜೆ ಮಾಡ್ತೀನಿ. ತಗೋ, ನಾನೇನು ಪೂಜೆ ಮಾಡೋದಿಲ್ಲ, ಏನಿಲ್ಲ, ಸ್ವರ್ಗದಲ್ಲಿ ಚೆಂದಾಗಿತ್ತು ಅಂತ ತಂದಿದ್ದೇನೆ, ನೀನು ತಗೋ ಅಂತ ಹೇಳಿ ವಿಭೀಷಣನಿಗೆ ಆ ಪ್ರತಿಮೆಯನ್ನು ಕೊಟ್ಟನಂತೆ. ನೋಡ್ರಿ, ಎಷ್ಟು ಮಂದಿಯಿಂದ ಎಲ್ಲೆಲ್ಲಿ ಹೋಗಿ ಬರುತ್ತೋ ಏನೋ ಗೊತ್ತಿಲ್ಲ. ವಿಭೀಷಣ ತಾನು ಪೂಜೆಯನ್ನು ಮಾಡ್ತಾ ಇದ್ದಂತೆ. ಎಷ್ಟು ದಿವಸ ಪೂಜೆ ಮಾಡ್ತಾ ಇದ್ದ? ರಾಮಾಯಣ ಮುಗಿಯೋವರೆಗೂ ಅವನು ಪೂಜೆ ಮಾಡ್ತಾ ಇದ್ದಂತೆ. ರಾಮನಿಗೆ ಕೊಟ್ಟ ಅಂತ ಮತ್ತೆ ಮುಂದೆ ಬರುತ್ತೆ. ಯಾವಾಗ ಈ ರಾವಣ ತನ್ನ ಮನೆಯಲ್ಲಿದ್ದ ಅನಂತ ವಾಸುದೇವನನ್ನು ತೆರೆದು ವಿಭೀಷಣನ ಮನೆಗೆ ಕೊಟ್ಟ, ಆಗ ರಾವಣನಿಗೆ ಬುದ್ಧಿ ಕೆಡಿತು ಅಂತ ಇಲ್ಲಿ ಹೇಳ್ತಾರೆ ಬ್ರಹ್ಮಪುರಾಣದಲ್ಲಿ. ಏನು ಬುದ್ಧಿ ಕೆಡಿತವನಿಗೆ? ಸೀತೆಯನ್ನು ನೋಡಿ ಮರಳಾಗಿ ಸೀತೆಯನ್ನು ಎತ್ಕೊಂಡು ಬರಬೇಕು ಅಂತ ಬುದ್ಧಿ ಬರ್ತಂತೆ. ಸೀತೆಯನ್ನು ಎತ್ಕೊಂಡು ಬಂದ, ರಾಮ ಬಂದ, ಯುದ್ಧ ಮಾಡಿದ, ಅವನನ್ನು ಸಂಹಾರ ಮಾಡಿದ. ಇವೆಲ್ಲವೂ ನಡೆದು ರಾವಣ ಸತ್ತ ಮೇಲೆ ರಾಮಚಂದ್ರನಿಗೆ ವಿಭೀಷಣ, ಸ್ವಾಮಿ ನೀನು ಹೊರಟಿದ್ದೀಯ ಇಲ್ಲಿಂದ, ನಿನಗೇನಾದರೂ ಕೊಡಬೇಕಲ್ಲ, ಅದರಿಂದ ಈ ಅನಂತ ವಾಸುದೇವನ ಕೊಡ್ತೇನೆ, ತಗೊಂಡು ಹೋಗು ಅಂತ ಅವನಿಗೆ ಅನಂತ ವಾಸುದೇವನ ಕೊಟ್ಟನಂತೆ. ಸರಿ, ರಾಮಚಂದ್ರ ಅದನ್ನು ತಾನು ಪೂಜೆ ಮಾಡೋವರೆಗೂ ಇಟ್ಕೊಂಡು ಅದಾದ ಮೇಲೆ ತಾನು ಪರಂಧಾಮಕ್ಕೆ ಹೋಗುವಾಗ ಸಮುದ್ರದಲ್ಲಿ ಅದನ್ನು ಹಾಕಿಬಿಟ್ಟನಂತೆ. ಇನ್ನು ನನಗೆ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ಇದು ಸಮುದ್ರದ ಒಳಗಡೆಗೆ ಇರಲಿ ಅಂತ. ಪುನಃ ಕೃಷ್ಣಾವತಾರದ ಕಾಲದಲ್ಲಿ ಸಮುದ್ರ ರಾಜನೇ ಆ ಪ್ರತಿಮೆಯನ್ನು ತಗೊಂಡು ಕೃಷ್ಣನಿಗೆ ಕೊಟ್ಟಿದ್ದಂತೆ. ಕೃಷ್ಣ, ನೀನು ಪೂಜೆ ಮಾಡ್ತಾ ಇರು ಇದನ್ನು ಅಂತ. ನೋಡ್ರಿ, ಹೇಗೆ ದೇವರ ಪೂಜೆಯನ್ನು ದೇವರೇ ಮಾಡೋದು. ಮತ್ತು ಈ ಕೃಷ್ಣಾವತಾರದಲ್ಲಿಯೂ ಅದನ್ನು ಪೂಜೆ ಮಾಡಿದ್ದಂತೆ ಕೃಷ್ಣ. ಆಮೇಲೆ ತಾನು ಹೊರಡುವಾಗ ಅದನ್ನು ಪುನಃ ಸಮುದ್ರದಲ್ಲಿ ಸ್ಥಾಪನೆ ಮಾಡಿದ ಅಂತ ಹೇಳಿ, ಅದು ಮುಂದೆ ಎಲ್ಲಿ ಬಂತು ಏನು ಬಂತು ಅಂತ ಏನು ಹೇಳುವುದಿಲ್ಲ. ಇಷ್ಟು ಹೇಳಿ, ಇದು ಅನಂತ ವಾಸುದೇವನ ಮಹಿಮೆ. ಇದು ಪ್ರಾಯಶಃ ಎಲ್ಲಿಯೋ ಒಂದು ಕಡೆಗೆ ಕ್ಷೇತ್ರದಲ್ಲಿ ಇರಬೇಕು, ಇಷ್ಟನ್ನು ನಾನು ಊಹಿಸಿದ್ದೇನೆ. ಯಾಕಂದರೆ ಇದಕ್ಕಿಂತ ಹೆಚ್ಚಿನದೇನು ಇಲ್ಲಿ ಹೇಳಿಲ್ಲ. ಹಾಗಾಗಿ ಪುರಿ ಜಗನ್ನಾಥ ಕ್ಷೇತ್ರ, ಅನಂತ ವಾಸುದೇವನ ಕ್ಷೇತ್ರದ ಮಹಿಮೆ. ಎರಡು ಪ್ರತಿಮೆಗಳು ವಿಶ್ವಕರ್ಮನಿಂದ ನಿರ್ಮಾಣವಾದ ಪ್ರತಿಮೆ.
ಈಗ ಹೇಗೆ ಉಡುಪಿಯ ಶ್ರೀಕೃಷ್ಣನ ಪ್ರತಿಮೆಯನ್ನು ವಿಶ್ವಕರ್ಮನಿಂದ ನಿರ್ಮಾಣವಾದದ್ದು ಅಂತ ಹೇಳ್ತೀವೋ ಹಾಗೆ ಇದೂ ಕೂಡ ವಿಶ್ವಕರ್ಮನಿಂದ ನಿರ್ಮಾಣವಾದ ಪ್ರತಿಮೆ ಅಂತ ತಿಳ್ಕೊಳ್ಬೇಕು ಅಂತ. ಶ್ರೀರಂಗನೇ ಅಲ್ಲ, ಮತ್ತದು ಬೇರೆ ಇದೆ, ಇನ್ನೊಂದು ಎರಡು ಬೇರೆ ಇದೆ. ರಾಮದೇವರು ತಮ್ಮನೆಯಲ್ಲಿದ್ದದನ್ನು ಕೊಟ್ಟದ್ದು ಅಂತ ಅದು ಕಥೆ, ಅದು ನರಸಿಂಹಪುರಾಣದಲ್ಲಿ ಬರುತ್ತೆ. ಇದು ಬೇರೆ ಹೇಳಿದ್ದಾನೆ ಅಂತ. ಆಮೇಲೆ ರಾಮನಿಗೆ ಕೊಟ್ಟ ಅಂತಿದೆ ಇದರಲ್ಲಿ, ರಾಮನಿಗೆ ಕೊಟ್ಟು ಪೂಜೆ ಆಯಿತು ಅಂತ ಇಷ್ಟು ಹೇಳಿದ್ದಾರೆ. ಅಂತೂ ಹೀಗೆ ಕ್ಷೇತ್ರದ ಮಹಿಮೆಗಳನ್ನು ಪುರಾಣ ತಿಳಿಸ್ತಾ ಇದೆ. ಇದಾದ ಮೇಲೆ ಇಲ್ಲಿ ಹೇಳುವಂತೆ ಸಮುದ್ರದಲ್ಲಿ ಅದು ಮುಳುಗಿತು ಅಂತ ಹೇಳುತ್ತಾರೆ. ಸರಿ, ಅಂತೂ ಅಲ್ಲಿ ಇಲ್ಲಿ ಇನ್ನೆಲ್ಲ ಸ್ಥಾಪನೆ ಆಗಿರಬೇಕು, ಶ್ರೀರಂಗದಲ್ಲಿದ್ದರೂ ಇರಬೇಕು, ಗೊತ್ತಿಲ್ಲ. ಈ ಕಥೆಯ ಎಂಡ್ ಮಾತ್ರ ಇಲ್ಲಿ ಸರಿಯಾಗಿಲ್ಲ, ಇಷ್ಟೇ ಇದೆ. ಅವರು ಪೂಜೆ ಮಾಡಿದ್ರು, ಇವ್ರು ಪೂಜೆ ಮಾಡಿದ್ರು ಅಂತ ಇಷ್ಟೇ ಇದೆ. ಆದ್ದರಿಂದ ಅಷ್ಟನ್ನೇ ಹೇಳಿದ್ದೇನೆ. ಅದಾದ ಮೇಲೆ ಇನ್ನೊಂದು ಕಥೆಯನ್ನು ಹೇಳಿ ಇದರ ಈ ಭಾಗವನ್ನು ಮುಕ್ತಾಯ ಮಾಡಿ ಮುಂದಿನ ಭಾಗ ಶ್ರೀಕೃಷ್ಣನ ಚರಿತ್ರೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವ ಕಥೆ ಅಂದರೆ ಕಂಡು ಋಷಿಯ ಒಂದು ಕಥೆಯನ್ನು ಹೇಳುತ್ತಾರೆ. ಪ್ರಮ್ಲೋಚ ಅಂತ ಒಬ್ಬ ಅಪ್ಸರಾ ಸ್ತ್ರೀಯ ಕಥೆಯನ್ನು ಹೇಳುತ್ತಾರೆ. ಪ್ರಾರಂಭದ 2ನೇ ದಿವಸ ಒಂದು ಕಥೆಯನ್ನು ಹೇಳಿದ್ದೆ. ದಕ್ಷ ಪ್ರಜಾಪತಿಗಳು ದಶಪ್ರಚೇತಸರ ಮಕ್ಕಳಾಗಿ 2ನೇ ಬಾರಿ ಹುಟ್ಟಿದರು ಅಂತ ಹೇಳಿತ್ತು. ಅಲ್ಲಿ ಹೇಳುವಾಗ ಆ ದಶಪ್ರಚೇತಸರ ಹೆಂಡತಿ ಒಬ್ಬಳೇ 10 ಜನರನ್ನು ವಿವಾಹ ಮಾಡಿಕೊಂಡಿದ್ದು. ಅವಳ 10 ಜನರಿಗೂ ಸೇರಿ ಒಬ್ಬನೇ ಮಗ ಹುಟ್ಟಿದ್ದ ಅಂತ. ಆ ಹೆಣ್ಣು ಯಾವುದು ಅಂತ ಪ್ರಶ್ನೆ. ಅದಕ್ಕೆ ಇಲ್ಲಿ ಉತ್ತರ ಭಾಗವತದಲ್ಲೂ ಇದೆ, ಬೇರೆ ಕಡೆ ಇದೆ. ಇಲ್ಲಿ ಉತ್ತರವನ್ನು ಹೇಳ್ತಾ ಇದ್ದಾರೆ. ಎಲ್ಲಿತ್ತು, ಯಾರವಳು ಅಂತ ಕೇಳುವಾಗ ಕಂಡು ಎಂಬುವಂತಹ ಕಂಡುರ್ನಾಮ ಮಹಾತೇಜಾ ಋಷಿ ಪರಮಧಾರ್ಮಿಕ ಸತ್ಯವಾದಿ ಶುಚಿರ್ದಾಂತಃ ಸರ್ವಭೂತ ಹಿತೇ ರಥಃ. ಕಂಡು ಅನ್ನುವಂತಹ ಹೆಸರಂತೆ. ಅದು ಹೇಗೆ ಹೆಸರಿಟ್ಕೊಂಡಿರ್ತಿದ್ರೋ ನನಗಂತೂ ಗೊತ್ತಿಲ್ಲ. ಅವರು ಯಾರಿಗೂ ವಿಷ್ಣು ಸಹಸ್ರನಾಮ ಸಿಕ್ಕಿರ್ಲಿಕ್ಕಿಲ್ಲ ಪ್ರಾಯಶಃ. ನನ್ನ ಲೆಕ್ಕ ನೋಡಿದರೆ ಋಷಿಗಳ ಹೆಸರನ್ನು ನೋಡ್ತಾ ಇದ್ದರೆ ಅವರಿಗೆ ಯಾರಿಗೂ ವಿಷ್ಣು ಸಹಸ್ರನಾಮ ಸಿಕ್ಕಿಲ್ಲ. ಎಷ್ಟೆಷ್ಟು ಚಂದಾದ ದೇವರ ಹೆಸರುಗಳೆಲ್ಲ ಇದ್ದರೂ ಕೂಡ ಇದೇನೋ ಕಂಡು ಮುಂಡು ಹೀಗೆಲ್ಲ ಏನೇನೋ ಇಟ್ಕೊಂಡಿದ್ದಾರೆ. ಅಂತೂ ಆ ಋಷಿಗಳು ಇದ್ದರು. ಒಬ್ಬರಂತರೂ ಶುನಶೇಪ, ಶುನಪುಚ್ಛ, ಏನು ವಿಚಿತ್ರ ಹೆಸರುಗಳ್ರಿ ಎಲ್ಲ. ಅದು ಅವರೆಲ್ಲ ವೇದದ್ರಷ್ಟಾರರು. ಆ ವೇದದ್ರಷ್ಟಾರರಾದ ಋಷಿಗಳಿಗೆಲ್ಲ ಇಂತಿಂಥ ವಿಚಿತ್ರವಾದ ಹೆಸರುಗಳು. ಸರಿ, ಅಂತೂ ಆ ಕಂಡು ಋಷಿಯ ಒಂದು ಕಥೆ. ಅವರು ತಪಸ್ಸು ಮಾಡ್ತಾ ಕೂತಿದ್ದನ್ನು ನೋಡಿ ಇಂದ್ರದೇವರಿಗೆ ಸಹನ ಆಗಲಿಲ್ಲವಂತೆ. ಸಾಮಾನ್ಯವಾಗಿ ಇಂದ್ರದೇವರಿಗೆ ಸಹನ ಆಗೋದಿಲ್ಲ. ಯಾರಾದರೂ ತಪಸ್ಸು ಮಾಡಿದ್ರೆ ಅವ್ರು ಬಿಡೋದಿಲ್ಲ. ಇಷ್ಟು ಅವ್ರ ವ್ಯವಸ್ಥೆ. ನಾವೇ ತಪಸ್ಸಿಗೆ ಕೂತರು ನಮ್ಮನ್ನು ಬಿಡೋದಿಲ್ಲ ಅವರು. ಉಳಿದವ್ರ ನಂತರ ಬಿಡೋ ದೂರೇ ಉಳಿತು. ಮನುಷ್ಯರನ್ನಂತರೂ ವ್ಯವಸ್ಥೆ ಮಾಡಿಬಿಡುತ್ತಾರೆ. ಅಂತೂ ಇಂದ್ರದೇವರು ಕಂಡು ಋಷಿಯ ತಪಸ್ಸನ್ನು ಅದನ್ನು ಹಾಳು ಮಾಡಬೇಕು, ಅವರ ಮನೋಬಲವನ್ನು ಧೈರ್ಯವನ್ನು ಪರೀಕ್ಷೆ ಮಾಡಬೇಕು ಅಂತ ವ್ಯವಸ್ಥೆ ಮಾಡಿ ತಮ್ಮ ಅಪ್ಸರಾ ಸ್ತ್ರೀಯರ ಗುಂಪಿನಲ್ಲಿ ಇದ್ದ ಒಬ್ಬಳನ್ನು ಪ್ರಮ್ಲೋಚ ಎನ್ನುವಳನ್ನು ಕಳಿಸಿದರು. ಪ್ರಾಯಶಃ ಈ ಹೆಸರಿನ ಒಬ್ಬ ಅಪ್ಸರೆ ಇದ್ದಾಳೆ ಅಂತೂ ನಮಗೆ ಗೊತ್ತಿಲ್ಲ. ನಮಗೆ ಅಪ್ಸರೆಯರ ಹೆಸರಿನಲ್ಲಿ ಪ್ರಸಿದ್ಧ ಇರೋದು ಒಂದು 3-4 ಜನ ಇದ್ದಾರೆ. ಊರ್ವಶಿ, ರಂಭೆ, ಮೇನಕೆ, ಇದಾದರೆ ತಿಲೋತ್ತಮೆ, ಇವರೊಂದು 3-4 ಜನ ಇದ್ದಾರೆ. ಯಾಕೆ ಅಂದರೆ ಈ ಹೆಸರುಗಳನ್ನೆಲ್ಲ ಪಾಪ ಆವಾಗ ಹೆಂಡತಿ ಕರೆದು ಅಭ್ಯಾಸ ಆಗಿರ್ತದೆ. ಆದ್ದರಿಂದ ಅವರೊಂದು 3-4 ಜನ ಹೆಸರು ಅಪ್ಸರಾಸ್ತ್ರೀ ಹೆಸರು ಗೊತ್ತಿರ್ತದೆ. ನೀನು ದೊಡ್ಡ ರಂಭೆನು, ನೀನು ಊರ್ವಶೀನು ಅಂತ ಹಿಂಗೆ ಹೆಂಡತಿಗೆ ಅನ್ಬೇಕಾದಾಗ ಒಮ್ಮೆ ನೆನಪಾಗಿರ್ತದೆ. ಆದ್ದರಿಂದ ಅವರೊಂದು 3-4 ಮಂದಿ ಗೊತ್ತಿದ್ದಾರೆ, ಇಲ್ಲದೇ ಅದು ಗೊತ್ತಿಲ್ಲ. ಅಂತೂ ಆ 4 ಜನ ಅಪ್ಸರರ ಬಿಟ್ಟರೆ ಆಶ್ಚರ್ಯ ಅಂದರೆ ಮಹಾಭಾರತದಲ್ಲಿ ಒಂದು ಕಡೆಗೆ ಹೇಳ್ತಾರೆ 14 ಅಪ್ಸರಾ ಸ್ತ್ರೀಯರ ಕುಲಗಳಿವೆ ಅಂತ. 14 ಕುಲಗಳು, 14 ಜನ ಅಲ್ಲ, 14 ಕುಲಗಳು, ಮನೆತನಗಳು. ಅವರ ಮನೆಯಲ್ಲಿ ಬೆಳೆದು ಬಂದ ಅಪ್ಸರಾ ಸ್ತ್ರೀಯರು ಎಂದು ತಿಳಿಸಿಕೊಡ್ತಾ ಇದ್ದಾರೆ ಆಚಾರ್ಯರು. ಮಹಾಭಾರತ ತತ್ವನಿರ್ಣಯದಲ್ಲಿ ಈ ಅಪ್ಸರಾ ಸ್ತ್ರೀಯರ ಬಗ್ಗೆ ಅನೇಕ ಮಾತುಗಳನ್ನು ಬರೆದಿದ್ದಾರೆ. ಸರಿ, ಅಂತೂ ಆದರೆ ಅಪ್ಸರಾ ಸ್ತ್ರೀಯರು ಅಂತ ತಿಳಿದ ಮಾತ್ರಕ್ಕೆ ನಮ್ಮಲ್ಲಿ ಸ್ವಲ್ಪ ಬುದ್ಧಿ ಅವರ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋ ಚಾನ್ಸ್ ಇದೆ. ಅಪ್ಸರಾ ಸ್ತ್ರೀಯರು ಅಂದರೆ ಭೂಲೋಕದ ವೇಶ್ಯೆಯರು ಅನ್ನುವ ಹಾಗೆ ವ್ಯವಹಾರವನ್ನು ಮಾಡ್ತಿರ್ತಾರೆ ಸಾಮಾನ್ಯವಾಗಿ ನಮ್ಮ ಬುದ್ಧಿ. ಆದರೆ ವೇದಾಧಿಕಾರವುಳ್ಳ ಸ್ತ್ರೀಯರು ಅಂತ ಬರೀತಾರೆ ಶ್ರೀಮದಾಚಾರ್ಯ. ವೇದ ಅಧಿಕಾರವುಳ್ಳವರು, ವೇದಾಧ್ಯಯನವನ್ನು ಮಾಡುವ ಅಧಿಕಾರವುಳ್ಳ ದೇವತಾ ಸ್ತ್ರೀಯರವರು ಭೂಲೋಕದಂತೆ ತಿಳಿಯಬೇಡ್ರಿ ಅಂತ ಆಚಾರ್ಯರು ಉಲ್ಲೇಖವನ್ನು ಮಾಡ್ತಾರೆ.
ಸರಿ ಅಂತೂ ಆ ಪ್ರಮ್ಲೋಚ ಎಂಬ ಅಪ್ಸರೆಯನ್ನು ಕೊಟ್ಟು ಕಳಿಸಿದ್ರು. ಬಂದ್ಲು. ಅವಳ ಕೆಲಸ ಇದ್ದದ್ದೇನು? ಅವರ ತಪಸ್ಸನ್ನು ಕೆಡಿಸೋದು. ತಪಸ್ಸು ಕೆಡಿಸೋದು ಅಂದರೆ ಏನು ಮಾಡಬೇಕು? ಕಣ್ಣು ಮುಚ್ಚಿಕೊಂಡು ಕೂತಿದ್ರು. ಎಂದೋ ಒಂದು ದಿವಸ ಸ್ನಾನಕ್ಕೆ ಹೊರಟಿದ್ರಂತೆ. ಬೆಳಗಿನ ಜಾವ ಸ್ನಾನ ಮಾಡಿಕೊಂಡು ಬರಬೇಕು. ಎದುರಿನಲ್ಲಿ ಇವಳು ಬಂದು ಅದು ಏನು ಆಕರ್ಷಣೆ ಆಯಿತೋ ಕಂಡು ಋಷಿಗಳು ಮೋಹಿತರಾಗಿ ಅವಳನ್ನು ಮಾತಾಡಿಸ್ಲಿಕ್ಕೆ ಪ್ರಾರಂಭ ಮಾಡಿದರು. ಮಾತು ಆಗಿ ಆಶ್ರಮಕ್ಕೆ ಬಂದು ಕೂತ್ಕೊಂಡು ಅಷ್ಟು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದಾಗ ಅವ್ರಿಗೇನು ಅನ್ನಿಸ್ತು ಅಂದರೆ, ಹೇಗೂ ಒಬ್ಬಂಟಿಗನಾಗಿ ಇದ್ದೇನೆ, ಇವಳನ್ನು ವಿವಾಹ ಮಾಡಿಕೊಂಡು ಸುಖವಾಗಿ ಸಂಸಾರ ಮಾಡಿದರೆ ಒಳ್ಳೆಯದು ಅಂತ ಹೇಳಿ ಆ ಪ್ರಮ್ಲೋಚೆಯನ್ನು ವಿವಾಹ ಮಾಡಿಕೊಂಡು ಸುಖವಾಗಿ ಜೀವನವನ್ನು ನಡೆಸಿದ್ದಾರೆ. ಪಾಪ ಅವರಿಗೆ ಸಾಯಂಕಾಲ ಸಂಧ್ಯಾವಂದನೆ ಸಮಯ ಆಯಿತು ಅಂತ ನೆನಪಾಗಿ ಸಂಧ್ಯಾವಂದನೆಗೆ ಹೋಗಿ ಬರ್ತೀನಿ ಅಂತ ಹೆಂಡತಿಗೆ ಹೇಳಿದ್ರಂತೆ ನದಿ ತೀರಕ್ಕೆ. ಆಗ ಪ್ರಮ್ಲೋಚೆ ಜೋರಾಗಿ ನಗಚಾಳಂತೆ. ಏನು ಅಲ್ರಿ, ನೀರಲ್ಲಿ ಸಂಧ್ಯಾವಂದನೆಗೆ ಹೊರಟಿದ್ದೀರಿ? ಯಾವ ಸಂಧ್ಯಾವಂದನೆ ಅಂತ ಕೇಳ್ತಾರೆ. ಸಂಧ್ಯೋಪಾಸ್ತಿಂ ಕರಿಷ್ಯಾಮಿ ಕ್ರಿಯಾಲೋಪೋ ಅನ್ಯಥಾ ಭವೇತ್ ತತಃ ಪ್ರಹಸ್ಯ ಮುದಿತಾ ಸಾತಂ ಪ್ರಾಹ ಮಹಾಮುನಿ ಕಿಮದ್ಯ ಸರ್ವಧರ್ಮಜ್ಞ ಪರಿವೃತ್ತ ಮಹಸ್ತವ ಗತಮೇತನ್ನ ಕುರುತೆ ವಿಸ್ಮಯಂ ತಸ್ಯ ಕಥ್ಯತೆ. ಯಾವತ್ತಿನ ಸಂಧ್ಯಾವಂದನೆಯನ್ನು ಮಾಡ್ತೀರಿ ಅಂತ ಕೇಳ್ತಾಳೆ. ಯಾಕೆ? ನಾನು ನಿಮ್ಮ ಮನೆಗೆ ಬಂದು ಎಷ್ಟು ವರ್ಷಗಳಾಯಿತೋ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಗತಾನಿ ಅಬ್ಧಶತಾನಿತೆ ಅಂತ ಹೇಳ್ತಾಳೆ. ನೂರಾರು ವರ್ಷಗಳು ಕಳೆದು ಹೋಗಿದೆ ನಿಮ್ಮ ಮನೆಗೆ ನಾನು ಬಂದು. ಅಷ್ಟು ದಿವಸದಿಂದಲೂ ನನ್ನ ಜೊತೆಗೆ ನೀವು ಜೀವನವನ್ನು ಮಾಡ್ತಾ ಇದ್ದೀರಿ. ನಿಮಗೆ ಯಾವತ್ತು ಸಂಧ್ಯಾವಂದನೆ ನೆನಪಾಗಿಲ್ಲ. ಇವತ್ತು ಯಾವುದೋ ಸೂರ್ಯಾಸ್ತವನ್ನು ಕಂಡು ಕೂಡಲೇ ಸಂಧ್ಯಾವಂದನೆ ನೆನಪಾಗಿದೆಯಲ್ಲ. ನಿಮ್ಮ ಮೂರ್ಖತನಕ್ಕೆ ನಾನೇನು ಹೇಳಲಿ ಅಂತ ಜೋರಾಗಿ ನಗಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಬಹಳ ಸಿಟ್ಟು ಬರುತ್ತೆ, ಕಂಡು ಋಷಿಗಳಿಗೆ ಬಹಳ ಸಿಟ್ಟು ಬರುತ್ತೆ. ಅವರಂತಾರೆ, ಎಂಥ ಕಥೆ ಇದೆಯಲ್ಲ, ನನ್ನ ಇಂದ್ರಿಯ ನಿಗ್ರಹ ಆಗಲೇ ಹೋಯಿತು. ಯಾವುದೋ ಒಬ್ಬಳು ಇವಳು ಬಂದು ಹೆಣ್ಣು ಬಂದು ನನ್ನ ಇಂದ್ರಿಯವನ್ನು ಕೆಡಿಸಿಬಿಟ್ಲು ಅಂತ ಹೇಳಿ ಇನ್ನೇನು ಅವಳಿಗೆ ಶಾಪವನ್ನು ಕೊಡಬೇಕು ಅಂದಾಗ ಅವಳು ಹೇಳಿದ್ರು, ನಾನು ಬಂದದ್ದು ಇಂದ್ರದೇವರ ಆಜ್ಞಾನುಸಾರವಾಗಿ ಬಂದಿದ್ದೇನೆ, ನನ್ನದೇನು ತಪ್ಪಿಲ್ಲ, ನೀವು ನನಗೇನು ಶಿಕ್ಷೆಯನ್ನು ಕೊಡುವ ಹಾಗೆಯೂ ಇಲ್ಲ ಅಂತ ಹೇಳಿಬಿಟ್ಟು ಏನಾದರೂ ಮಾಡಿಕೋ ಅಂತ ಹೇಳಿ ಬೈದು ಹೊರಟೇ ಹೋಗ್ಬಿಟ್ಟು. ಸರಿ, ಇವ್ರು ಹೋದ ಮೇಲೆ ಕಂಡು ಋಷಿಗಳು ಹೋದ ಮೇಲೆ ಈ ಪ್ರಮ್ಲೋಚೆ ಆಲೋಚನೆ ಮಾಡಿಲ್ಲಂತ. ಅವಳು ಅಷ್ಟೊತ್ತಿಗೆ ಗರ್ಭಿಣಿಯಾಗಿದ್ದು. ಗರ್ಭಿಣಿಯಾದ ಪ್ರಮ್ಲೋಚೆ, ನಾನು ಈ ಗರ್ಭವನ್ನು ದೇವಲೋಕಕ್ಕೆ ತೆಗೆದುಕೊಂಡು ಹೋಗುವ ಹಾಗಿಲ್ಲ. ಯಾಕೆಂದರೆ ದೇವಲೋಕಕ್ಕೆ ಮನುಷ್ಯಲೋಕದ ಗರ್ಭವನ್ನು ಒಯ್ಯುವ ಹಾಗಿಲ್ಲ. ಹಾಗಾದರೆ ಈ ಗರ್ಭವನ್ನು ಇಲ್ಲಿಯೇ ವಿಸರ್ಜನೆ ಮಾಡ್ತೇನೆ ಅಂತ ಹೇಳಿ ತನ್ನ ಬೆವರಿನ ರೂಪದಲ್ಲಿ ಗರ್ಭವನ್ನು ವಿಸರ್ಜನೆ ಮಾಡಿದರು. ಆ ಗರ್ಭ ಎಲ್ಲ ಬೆವರಿನ ಹನಿಗಳೆಲ್ಲ ಗಿಡದ ಮೇಲೆ ಬಿದ್ದುವಂತೆ ತುಂತುರು ಹನಿಗಳಾಗಿ. ಮರದ ಮೇಲೆ ಹೋಗ್ತಾ ಇದ್ದಾಳೆ. ತನ್ನ ಲೋಕಕ್ಕೆ ಹೋಗುವಾಗ ಮರಗಳ ಎಲೆಯ ಮೇಲೆ ಎಲ್ಲ ಹನಿಗಳು ಬೀಳ್ತಾ ಹೋದವು. ಬಿದ್ದಾಗ ಚಂದ್ರ ಅದನ್ನು ನೋಡಿ ಚೆನ್ನಾಗಿ ಗಾಳಿಯನ್ನು ಬೀಸಿ ಆ ಎಲ್ಲ ಬೆವರಿನ ಹನಿಗಳನ್ನು ಒಂದು ಕಡೆಗೆ ಮಾಡಿ ತನ್ನ ಕಿರಣಗಳನ್ನು ಹಾಕಿಸಿ ಅದರ ಮೇಲೆ ಆ ಗರ್ಭ ಬೆಳೆಯುವಂತೆ ವ್ಯವಸ್ಥೆ ಮಾಡಿದಂತೆ. ಈ ಕಥೆಗಳೆಲ್ಲ ಪರಮ ಅದ್ಭುತ ಇದೆ. ತಕ್ಷಣ ನಂಬಿಕೆ ಬರೋದಿಲ್ಲ ನಮಗಿವೆಲ್ಲ. ಯಾಕೆಂದರೆ ಹೀಗೊಂದು ಘಟನೆಗಳು ನಡೆದಿತ್ತು ಅನ್ನುವುದನ್ನು ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಆ ಗರ್ಭ ಅಲ್ಲಿಯೇ ಮರದಲ್ಲಿ ಬೆಳೆದು ಮರದ ಕುಮಾರಿಯಾದ್ರಂತೆ. ಹೇಗೆ ಶಕುಂತ ಪಕ್ಷಿಗಳು ಬೆಳೆಸಿದವು ಅಂತ ಹೇಳ್ತಾರೋ ಹಾಗೆ ಇವಳನ್ನು ಮರಗಳು ಬೆಳೆಸಿದವಂತೆ, ಚಂದ್ರ ಬೆಳೆಸಿದಂತೆ. ಅದಕ್ಕಾಗಿ ಅವಳ ಹೆಸರು ವಾರ್ಕ್ಷಿ ಅಂತ ಕರೀತಾರೆ. ವಾರ್ಕ್ಷಿ ಎಂಬುವಂಥವಳು. ಸರಿ, ಅದಾದ ಮೇಲೆ ಮುಂದೆ ದಶಪ್ರಚೇತಸರು ಸಮುದ್ರ ತೀರದಲ್ಲಿ ತಪಸ್ಸನ್ನು ಮಾಡ್ತಾ ಕೂತಿರುವಾಗ ಮರಗಳೆಲ್ಲ ಮೇಲೆ ಬೆಳೆದದ್ದನ್ನು ನೋಡಿ ಸಿಟ್ಟು ಮಾಡಿಕೊಂಡು ಅವುಗಳನ್ನು ಸುಡಬೇಕು ಅಂತ ಪ್ರಯತ್ನ ಮಾಡಿದಾಗ ಚಂದ್ರ ಬಂದು ಮರಗಳಿಗೂ ದಶಪ್ರಚೇತಸರಿಗೂ ಸ್ನೇಹವನ್ನು ಸಂಪಾದನೆ ಮಾಡಿ ಆ ಮಗಳನ್ನು ಅವರಿಗೆ ಕನ್ಯಾದಾನ ಮಾಡಿ ಕೊಟ್ಟರು. ಆ 10 ಜನ ದಶಪ್ರಚೇತಸರು 10 ಪ್ರಚೇತಸರು ಅವಳನ್ನು ವಿವಾಹ ಮಾಡಿಕೊಂಡ್ರು ಅಂತ. ಹೀಗೆ ಇಷ್ಟು ದೀರ್ಘವಾದ ಒಂದು ಕಥೆಯನ್ನು ಈ ಪುರಾಣ ತಿಳಿಸ್ತಾ ಇದೆ. ಇದು ಒಂದೇ ಪುರಾಣ ಅಲ್ಲ, ಇನ್ನೂ ಬೇರೆ ಪುರಾಣದಲ್ಲಿಯೂ ಕೂಡ ಬರ್ತಕ್ಕಂಥದ್ದಾಗಿದೆ. ಸರಿ, ಇದನ್ನು ಯಾತಕ್ಕಾಗಿ ಹೇಳಿದರು ಅಂತ ಒಂದು ಸಣ್ಣ ಮಾತನ್ನು ಹೇಳಿ ಮುಂದೆ ಕೃಷ್ಣನ ಕಥೆಯಲ್ಲಿ ಪ್ರವೇಶ ಮಾಡ್ತೇವೆ. ಯಾತಕ್ಕಾಗಿ ಹೇಳಿರಬೇಕು? ಇಂದ್ರಿಯಗಳು ಬಹಳ ಶಿಥಿಲವಾಗಿವೆ ಅಂತ ಕಾಠಕೋಪನಿಷತ್ತಿನಲ್ಲಿ ಹೇಳುವಾಗ ಪರಾಂಚಿಖಾನಿಂ ವ್ಯತೃಣಾತ್ ಸ್ವಯಂಭೂಹು ಅಂತ ಹೇಳ್ತಾನೆ.
ನಮ್ಮ ಇಂದ್ರಿಯಗಳನ್ನು ದೇವರು ಸೃಷ್ಟಿ ಮಾಡುವಾಗಲೇ ಹೊರಮುಖವಾಗಿ ಸೃಷ್ಟಿ ಮಾಡಿದ್ದಾನಂತೆ. ಪರಾಂಚಿ ಖಾನಿ ವ್ಯತೃಣಾತ್, ಒಳಮುಖವಾಗಿ ಹೋಗುವುದಿಲ್ಲವಂತೆ. ಯಾವತ್ತಾದರೂ ಒಂದು ದಿವಸ ಕುಳಿತುಕೊಂಡು ನಮ್ಮ ಇಂದ್ರಿಯಗಳನ್ನು ನಾವು ಒಳಗೆ, ಇಲ್ಲಪ್ಪ ನಮ್ಮ ಒಳಗೆ ಏನಿದೆ, ನಾನು ಏನಿದ್ದೇನೆ ಅಂತ ಆಲೋಚನೆ ಮಾಡಲಿಕ್ಕೆ ಉಪಯೋಗಿಸಿಕೊಳ್ಳೋಣ ಅಂದರೆ ಹೋಗುವುದೇ ಇಲ್ಲವಂತೆ. ಯಾಕೆ ಅಂದರೆ ಹೊರಗೆ ಮಾತ್ರ ಹೋಗುತ್ತಂತೆ. ಹಾಗೇ ಇಂದ್ರಿಯಗಳನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರಂತೆ. ಅದಕ್ಕೆ ಹೇಳುವಾಗ ಕಾಟಕ ಹೇಳ್ತದೆ, ಬಹಳ ಶ್ರಮ ಪಡಬೇಕಂತೆ ಹೊರಗೆ ಹೋಗುವುದನ್ನು ತಿರುಗಿಸಿ. ಆವೃತ್ತ ಚಕ್ಷುಹು, ಅದನ್ನು ತಿರುಗಿಸಿಕೊಂಡು ಕಶ್ಚಿತ್ ಧೀರ, ಯಾರೋ ಒಬ್ಬ ಜ್ಞಾನಿ ಹೊರಗಿನ ಇಂದ್ರಿಯಗಳನ್ನೆಲ್ಲ ಒಳಮುಖ ಮಾಡಿಕೊಂಡು ತನ್ನನ್ನು ತಾನು ಸಾಕ್ಷಾತ್ಕಾರ ಮಾಡಿಕೊಳ್ತಾನೆ, ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ತಾನೆ. ಇದು ತುಂಬ ಕಷ್ಟದ ಕೆಲಸ ಅಂತ ಹೇಳಿಕೊಳ್ತಾರೆ. ಈ ಕಂಡು ಋಷಿಯ ಕಥೆ ಹಿಂದೆ ಒಂದು ಸ್ತೋತ್ರ ಇದೆ. ಇಲ್ಲಿ ಮಾತ್ರ ಆ ಸ್ತೋತ್ರವನ್ನು ಬೇರೆ ಹಾಕಿದ್ದಾರೆ. ವಿಷ್ಣು ಪುರಾಣದಲ್ಲಿ ಆ ಸ್ತೋತ್ರ ಇದೆ. ಏನು ಸ್ತೋತ್ರ ಅಂದರೆ ಬ್ರಹ್ಮಪಾರ ಸ್ತೋತ್ರ ಅಂತ ಕರೀತಾರೆ. ನಿತ್ಯ ದೇವರ ಪೂಜೆಯಲ್ಲಿ ಹೇಳ್ತಾ ಇರುತ್ತೆ, ಪ್ರಚೇತಸ ಊಚುಹು ಅಂತ ಹೇಳಿ, ಬ್ರಹ್ಮಪಾರಂ ಮುನೇಶ್ರೋತಂ ಇಚ್ಛಾಮ ಪರಮಸ್ತವಂ ಜಪತ ಕಂಡುನಾದೇವ ಏನಾರಾಧ್ಯತ ಕೇಶವ. ಈಗ ಫ್ಲ್ಯಾಶ್ ಆಯಿತು, ಓಹೋ ಅಂತೂ ಒಂದೇನೋ ಇದೆ, ನಮ್ಮ ಕಡೆಗೂ ಒಂದು ಅಸ್ತ್ರ ಇದೆ. ಇಷ್ಟು ದಿವಸ ಬರೀ ಪುರಾಣ ಹೇಳೋ ಆಚಾರ ಕೈಯಲ್ಲಿ ಅಷ್ಟೇ ಅಸ್ತ್ರ ಇತ್ತು ಅಂತ ತಿಳ್ಕೊಂಡಿದ್ದೆವು. ಈಗ ನಮ್ಮ ಕೈಯಲ್ಲೂ ಒಂದು ಅಸ್ತ್ರ ಬಂದಿದೆ ಅಂತ ತಿಳ್ಕೊಂಡಿವಿ. ಅದನ್ನು ಹೇಳುವಾಗ ಅಲ್ಲಿ ಕೊನೆಯಲ್ಲಿ ಹೇಳ್ತಾರೆ, ಯಾಕೆ ಹೇಳಬೇಕು ಈ ಸ್ತೋತ್ರವನ್ನು ಅಂತ ಹೇಳಿದರೆ, ಕಾಮಕ್ರೋಧಾದಿಗಳನ್ನು ಕಳೆದುಕೊಂಡು ಪೂಜೆಯನ್ನು ಮಾಡುವುದಕ್ಕಾಗಿ ಆ ಸ್ತೋತ್ರ ಹೇಳಬೇಕು ಅಂತ ಹೇಳಿದ್ದಾರೆ. ಆ ಸ್ತೋತ್ರದ ಉದ್ದೇಶ ಕೊನೆಗೆ ಅಲ್ಲಿ ಹೇಳ್ತಾರೆ, ಕಂಡು ಋಷಿಗಳೇ ಹೇಳ್ತಾರೆ, ಕಾಮಕ್ರೋಧಗಳೆಲ್ಲ ಹೋಗಲಿ, ನನ್ನದು ಪೂಜೆ ನಿರ್ವಿಘ್ನವಾಗಿ ಸಾಗಲಿ ಅಂತ. ಅವರಿಗೆ ಹೋದಂತೆ ನಮಗೂ ಕೂಡ ಕಾಮಕ್ರೋಧಗಳು ಹೋಗಬೇಕು ಅನ್ನೋ ಉದ್ದೇಶದಿಂದ ನಾವು ಆ ಸ್ತೋತ್ರವನ್ನು ಹೇಳೋದು. ಏನಾಗತ್ತೆ ಅಂದರೆ ಅದು ಸುದೈವವೋ ದುರ್ದೈವವೋ ಗೊತ್ತಿಲ್ಲ, ಪೂಜೆಗೆ ಕೂತಾಗಲೇನೇ ಸಿಟ್ಟು ಬರುವುದು, ಹರಟೆ ಹೊಡಿಬೇಕು ಅಂತ ಮನಸ್ಸು ಬರುವುದು. ಬೇಕಾದರೆ ಟ್ರೈ ಮಾಡಿ ನೋಡ್ರಿ, ಅಂದರೆ ಅದನ್ನು ಲೆಕ್ಕ ಇಟ್ಕೊಂಡು ನೋಡ್ರಿ. ದೇವರ ಪೂಜೆಗೆ ಕೂತಾಗಲೇನೆ ಅದೇನೋ ಫ್ರೀ ಟೈಮ್ ಸಿಕ್ಕಿರುತ್ತೆ ಕಾಣಿಸ್ತದೆ. ಯಾಕಂದರೆ ಅಲ್ಲಿ ಯಾರು ಇರೋದಿಲ್ಲ, ಅವನು ದೇವರು ಪಾಪ ಪ್ರತಿಮೆಯಾಗಿ ಕೂತಿರ್ತಾನೆ, ಅವನು ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಆಗ ಹೆಂಡತಿ ಜೊತೆ ಮಾತಾಡಿಸ್ಬೇಕು ಅನಿಸುತ್ತೆ, ಮಕ್ಕಳ ಜೊತೆ ಮಾತಾಡಿಸ್ಬೇಕು ಅನಿಸುತ್ತೆ. ಯಾರಾದರೂ ಬಂದರೆ ಭಾಳ ಆನಂದ ಆಗುತ್ತೆ. ನಾನು ಒಬ್ಬರು ಪೂಜೆ ಮಾಡೋದನ್ನು ನೋಡಿದ್ದೇನೆ, ಅದು ಭಾಳ ಚೆನ್ನಾಗಿತ್ತು. ಏನು ಅಂದರೆ ದೇವರ ಪೆಟ್ಟಿಗೆ ತೆಗೆದಾಗ ಅವರ ಅಮ್ಮ ಬರ್ತಿದ್ಲು. ದೇವರ ಪೆಟ್ಟಿಗೆ ತೆಗೆದು ಆ ದೇವರ ಪ್ರತಿಮೆಗಳನ್ನು ಇಟ್ಟು ನೀರು ಹಾಕುವವರೆಗೆ ಅವರ ಅಮ್ಮ ಹರಟಿ ಹೊಡಿತಾ ಇದ್ದು. ಆ ಹರಟಿ ಹೊಡೆಯೋ ಅಷ್ಟೊತ್ತಿಗೆ ಇದು ಪೂಜೆ ಆಗ್ತಾ ಇತ್ತು. ಮಂತ್ರ ಏನು ಅಂತ ಕೇಳಬೇಡ್ರಿ ದಯವಿಟ್ಟು, ಮತ್ತೆ ಯಾಕಂದರೆ ನಾನೇನು ಹೇಳಿಕ್ಕೆ ಬರೋದಿಲ್ಲ. ಯಾಕೆ ಅವರು ಅವರ ಅಮ್ಮನ ಜೊತೆಗೆ ಹೌದಮ್ಮ ಹಾಗಾಗ್ತದೆ ಹೀಗಾಗ್ತದೆ ಅಂತ ಹೇಳಿ ದೇವರನ್ನು ಹೊರಗೆ ತೆಗೆದಿಡ್ತಿದ್ರು, ನಿರ್ಮಾಲ್ಯವನ್ನು ಹಾಗೆ ತೆಗಿತಿದ್ರು, ನೀರನ್ನು ಹಾಗೆ ಹಾಕ್ತಿದ್ರು. ಅದು ಹರಟೆ ಎಲ್ಲ ಮುಗಿಯೋದಕ್ಕಾಗಿ ಅರ್ಧ ಪೂಜೆ ಮುಗೀತಿತ್ತು. ಅಷ್ಟೊತ್ತಿಗೆ ಅಮ್ಮ ಎದ್ದು ಹೋಗ್ತಿದ್ಲು. ಹೆಂಡತಿ ನೈವೇದ್ಯಕ್ಕೆ ಅನ್ನವನ್ನು ತರ್ತಿದ್ಲು. ಆ ಹೆಂಡತಿ ಅನ್ನವನ್ನು ಇಟ್ಟು ಅವಳಲ್ಲೇ ಕೂತಿದ್ಲು. ಯಾಕೆಂದರೆ ನೈವೇದ್ಯ ತೊಗೊಂಡು ಹೋಗಬೇಕಲ್ಲ, ಅವಳು ಮಾತು ಪ್ರಾರಂಭ ಮಾಡ್ತಿದ್ಲು. ಅವಳ ಮಾತಿನಲ್ಲೇ ಮಂಗಳಾರತಿಯಾಗಿ ಧೂಪಾರತಿಯಾಗಿ ಎಲ್ಲ ಮುಗಿದು ನೈವೇದ್ಯವನ್ನು ಸುತ್ತುಗಟ್ಟಿ ವೈಶ್ವದೇವವನ್ನು ಅವಳ ಮಾತಿನಲ್ಲೇ ಮುಗಿಸಿ ಕೊನೆಗೆ ಊಟಕ್ಕೆ ಕೂಡುವ ಹೊತ್ತಿಗೆ ಮಂತ್ರಗಳು ನೆನಪಾಗ್ತಿದ್ವು ಎಲ್ಲ ಪಾಪ ಅವರಿಗೆ. ಯಾಕೆಂದರೆ ಹರಟೆಯಲ್ಲೇ ಎಲ್ಲ ಪೂಜೆಯನ್ನು ಮುಗಿಸ್ತಿದ್ವು. ಇದನ್ನು ನೋಡಿದ್ದೇನೆ ನಾನು. ಅದಕ್ಕೆ ನಮ್ಮ ಪೂಜಾ ಕಾಲದಲ್ಲಿ ಒಂದೋ ಸಿಟ್ಟು ಬರುತ್ತೆ, ಇಲ್ಲ ಆಲಸ್ಯ ಬರುತ್ತೆ, ಇಲ್ಲ ಹರಟೆ ಹೊಡಿಬೇಕು ಅನಿಸುತ್ತೆ. ಅವೆಲ್ಲ ದೋಷಗಳು ಹೋಗಬೇಕು ಅಂತಾದರೆ ಈ ಮಂತ್ರಗಳನ್ನು ಬ್ರಹ್ಮಪಾರ ಸ್ತೋತ್ರವನ್ನು ಹೇಳಬೇಕು ಅಂತ ಪುರಾಣಗಳು ತಿಳಿಸಿಕೊಡ್ತಾ ಇತ್ತು. ನೋಡ್ರಿ, ನಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದಿರ್ತಾರಲ್ಲ, ಅತಿಥಿಗಳು ಬಂದಾಗ ನಾವು ಅವ್ರ ಮುಂದೆ ಹೇಗೆ ನಡ್ಕೋತೀವಿ ಹೇಳಿ ನೋಡಂತೆ. ಹೇಳಿ ಡಿಸಿಪ್ಲಿನ್ಡ್ ಇದ್ದಾರೆ, ಸಿಟ್ಟು ಮಾಡಿಕೊಳ್ಳೋದಿಲ್ಲ, ಕೂಗಾಡೋದಿಲ್ಲ, ಎಷ್ಟು ಚೆನ್ನಾಗಿರ್ತಾರೆ ಅಂತ. ನಾಲ್ಕು ಜನ ಮನೆಗೆ ಮಂದಿ ಬಂದಾಗ ಭಾಳ ಚೆನ್ನಾಗಿ ನಡ್ಕೊಳ್ತೀವಿ, ಸಿಟ್ಟು ಮಾಡೋದಿಲ್ಲ, ಕೂಗೋದಿಲ್ಲ, ಏನು ಮಾಡೋದಿಲ್ಲ. ಯಾಕೆಂದರೆ ಅತಿಥಿಗಳು ಬಂದಿದ್ದಾರೆ ಅಂತ ಎಚ್ಚರ ಇರ್ತದೆ. ಅದೇ ತರಹ ಭಗವಂತ ಮನೆಗೆ ಬಂದಾಗ, ಭಗವಂತನನ್ನು ಆಹ್ವಾನ ಮಾಡಿ ಕರೆದಾಗ, ಅವನೊಬ್ಬ ಅತಿಥಿ ಬಂದಿದ್ದಾನೆ, ಅವನ ಮುಂದೆ ನಾವು ಡಿಸಿಪ್ಲಿನ್ಡ್ ಆಗಿರಬೇಕು ಅಂತ ನಮ್ಮ ತಲೆಯಲ್ಲಿ ಬರೋದಿಲ್ಲ. ಆಗ ಕೂಗಾಡ್ತಿರ್ತೇವೆ, ರೆಗಾಡ್ತಿರ್ತೇವೆ. ಮಕ್ಕಳನ್ನು ಬೈಯುವುದಂತರೂ ಆವಾಗಲೇ ಮನೆಯಲ್ಲಿ ಆವಾಗೇ ಬೈಯೋದು. ಪಾಪ ನಿಮಗೆಲ್ಲ ಏನು ಗೊತ್ತು, ಹಿಂದಿನ ಕಾಲದಲ್ಲಿ ಬೈಸ್ಕೊಂಡವರೆಲ್ಲ ಇದ್ದಾರೆ. ಹಿಂದಿನ ಕಾಲದಲ್ಲಿ ಅಪ್ಪಂದರು ಪೂಜೆ ಮಾಡ್ತಾ ಇರುವಾಗ ಮಕ್ಕಳ ಮೇಲೆ ಸಿಟ್ಟು ಬರೋದು, ತುಂಬ ಸಿಟ್ಟು ಬರೋದು. ಅದನ್ನು ಮಡಿಯಲ್ಲಿದ್ದಾಗ ಮುಟ್ಲಿಕ್ಕೆ ಬರೋ ಹಾಗಿಲ್ಲ. ಅದಕ್ಕೇನು ಅಂದರೆ ಆ ಮಾಡುವ ಹಲಗಾರತಿ ಇರ್ತದಲ್ಲ, ಆರತಿ ತಟ್ಟೆ, ಅದನ್ನೇ ಮಗನ ಮೇಲೆ ಬಗೆಯುವುದು. ಅದು ಮಗನ ತಲೆಗೋ ಕೈಗೋ ಕಣ್ಣಿಗೋ ಕಾಲಿಗೋ ಬೀಳೋದು.
ಆಮೇಲೆ ಅದಿಲ್ಲ ಅಂದರೆ ಗಂಧದ ಕೊಂಡ ಇರ್ತಿತ್ತಲ್ಲ, ಆ ಗಂಧದ ಕೊಂಡನ್ನು ಬಿಸಾಡೋದು. ಕೊನೆಗೆ ನೀಲಾಂಜನ ಅಂದರೆ ದೇವರ ಸಾಮಗ್ರಿಗಳು ಯಾವುದ್ಯಾವುದೋ ಅದೆಲ್ಲವೂ ಹೊರತದ ಸಾಮಗ್ರಿಗಳು ಅಂತ ವ್ಯವಸ್ಥೆ ಆಗಿತ್ತು. ಹೀಗೆ ಆ ಕಾಮಕ್ರೋಧಗಳು ಬರಬಾರದು ಅನ್ನುವುದಕ್ಕಾಗಿ ಬ್ರಹ್ಮವಾರ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಇದಿಷ್ಟು ಕ್ಷೇತ್ರದ ಮಹಿಮೆಯಾಯಿತು. ಇನ್ನು ಶ್ರೀಕೃಷ್ಣನ ಮಹಿಮೆಯನ್ನು